ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಅದರಲ್ಲೂ ಕರ್ನಾಟಕ ಅಂತ ಬಂದಾಗ ಈಗಾಗಲೇ LPG ಸಿಲಿಂಡರ್ ಸಮಸ್ಯೆಯಿಂದಾಗಿ 50% ಹೋಟೆಲ್ಗಳು ಕ್ಲೋಸ್ ಆಗಿವೆ. LPG ಸಿಗ್ತಾ ಇಲ್ಲ, CNG ಕೂಡ ಸಿಗ್ತಾ ಇಲ್ಲ. ಸೊ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಚಾಲಕರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಆಟೋ ಗ್ಯಾಸ್ಗೆ ಪ್ರತಿ ಲೀಟರ್ಗೆ 20 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಸೊ ಅಲ್ಲಿ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಅನಿವಾರ್ಯವಾಗಿ ಆಟೋ ಚಾಲಕರು ಇಲ್ಲಿ ಜಾಸ್ತಿ ರೇಟನ್ನು ಕೇಳ್ತಿದ್ದಾರೆ. ಸೊ ಯಾಕೆ ಜಾಸ್ತಿ ರೇಟ್ ಕೊಡಬೇಕು ಅಂತೇಳಿ ಗ್ರಾಹಕರು ಕೂಡ ಆಟೋ ಕಡೆ ಮುಖ ಮಾಡ್ತಿಲ್ಲ ಅನ್ನುವಂಥ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು ಆಟೋ ಚಾಲಕರು. ಅಂದರೆ ದಿನನಿತ್ಯದ ಆದಾಯದ ಮೇಲೆ ತಮ್ಮ ಬದುಕನ್ನು ನಡೆಸುವಂಥ ಪರಿಸ್ಥಿತಿ ಆಟೋ ಚಾಲಕರದಿರುತ್ತೆ. ಆದರೆ ಈ ರೀತಿಯಾಗಿ ಸಮಸ್ಯೆ ಆದಾಗ ಏನು ಮಾಡಬೇಕು ಆಟೋ ಚಾಲಕರು, ಅವರ ಪರಿಸ್ಥಿತಿ ಏನು, ಕುಟುಂಬದ ಪರಿಸ್ಥಿತಿ ಏನು ಅಂತೇಳಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಇನ್ನೆಷ್ಟು ದಿನ ಈ ಯುದ್ಧ ನಡೆಯುತ್ತೆ, ಈ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಇಲ್ವಾ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಗ್ಯಾಸ್ ಎಮರ್ಜೆನ್ಸಿ, ತೈಲವು ಬಿಸಿ. ದಿನದಿಂದ ದಿನಕ್ಕೆ ಸಮಸ್ಯೆಗಳು ಅಂತೂ ಜಾಸ್ತಿ ಆಗ್ತಾನೆ ಇದೆ. ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದರ ಎಫೆಕ್ಟ್ ನೇರವಾಗಿ ಸಿಲಿಂಡರ್ ಮೇಲೆ ಬೀಳ್ತಾ ಇರುವಂಥದ್ದು ಸಹಜವಾಗಿ ಈಗ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಈ ರೀತಿಯ ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ವಾಣಿಜ್ಯ ಸಿಲಿಂಡರ್ ಆದ ಬಳಿಕ ಈಗ ಮನೆ ಸಿಲಿಂಡರು ಕೂಡ ಅಭಾವ ಇದೆ. ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ ಅನ್ನೋದು. ಬೆಂಗಳೂರಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಳೆದ 3 ದಿನದಿಂದ ಅನಿಲ ಸಿಗದೆ ಪರದಾಡ್ತಾ ಇದ್ದಾರೆ. ಇತ್ತ ಗ್ಯಾಸ್ ಸಮಸ್ಯೆ, ಅತ್ತ ದರವು ಕೂಡ ಭಾರಿ ಏರಿಕೆ ಆಗ್ತಾ ಇದೆ. ಆಟೋ ಗ್ಯಾಸ್ ಈಗ ಪ್ರತಿ ಲೀಟರ್ಗೆ 20 ರೂಪಾಯಿ ಏರಿಕೆ ಆಗಿದೆ. ಶತಕ ದಾಟಿರುವಂಥ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ಚಾಲಕರು ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಸಿದ ಖಾಸಗಿ ಸಂಸ್ಥೆಗಳು ಏನಿದಾವಲ್ಲ, ಸೊ ಅವರ ರೀಸನ್ ಏನು ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ನಮಗೆ ಬರ್ತಾ ಇಲ್ಲ, ಸೊ ಹಂಗಾಗಿ ನಾವು ಅನಿವಾರ್ಯವಾಗಿ ರೇಟನ್ನು ಜಾಸ್ತಿ ಮಾಡಬೇಕು ಅನ್ನೋದು. ಸೊ ಈಗ ಅನಿವಾರ್ಯವಾಗಿ 20 ರೂಪಾಯಿ ಹೆಚ್ಚಳ ಕೊಟ್ಟು ಜಾಸ್ತಿ ಕೊಟ್ಟು ಚಾಲಕರು ಆಟೋವನ್ನು ಓಡಿಸಬೇಕು. ಆದರೆ ಆ 20 ರೂಪಾಯಿ ಅನಿವಾರ್ಯವಾಗಿ ಈಗ ರೇಟ್ ಕೂಡ ಜಾಸ್ತಿ ಆಗುತ್ತಲ್ಲ, ಟಿಕೆಟ್ ರೇಟು ದರ. ಸೊ ಅದನ್ನು ಗ್ರಾಹಕರು ಕೊಡೋಕ್ಕೆ ರೆಡಿ ಇಲ್ಲ. ಆಟೋ ಚಾಲಕರ ನಡುವೆ ವಾಗ್ವಾದ ಶುರುವಾಗ್ತಾ ಇದೆ, ಗ್ರಾಹಕರು ಮತ್ತು ಆಟೋ ಚಾಲಕರ ನಡುವೆ. ಸೊ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಟೋ ಚಾಲಕರ ಪರಿಸ್ಥಿತಿ ಹಂಗಿದೆ. ಕುಟುಂಬವನ್ನು ಹೇಗೆ ನಿಭಾಯಿಸೋದು, ಈ ಸಮಸ್ಯೆಗೆ ಪರಿಹಾರ ಇದೆಯಾ ಇಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆಗಳಂತೂ ಕಾಡ್ತಾ ಇವೆ. ಇನ್ನೆಷ್ಟು ದಿನ ಯುದ್ಧ ಇರುತ್ತೆ, ಈ ಯುದ್ಧ ಮತ್ತೆ ಕಂಟಿನ್ಯೂ ಆದರೆ ಏನು ಮಾಡಬೇಕು ಅಂತೇಳಿ. ಅಂದರೆ ನಿಂತಲ್ಲೇ ಆಟೋಗಳು ನಿಂತಿವೆ, ಆಮೇಲೆ ಪೆಟ್ರೋಲ್ ಬಂಕ್ಗಳಲ್ಲೂ ಸಹಜವಾಗಿ ಕ್ಯೂ ನಿಲ್ತಾ ಇರುವಂಥ ಅಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಬದುಕು ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ ಆಟೋ ಚಾಲಕರದ್ದು. ಯಾಕಂದರೆ ದಿನನಿತ್ಯದ ದುಡಿಮೆಯ ಮೇಲೆ, ದಿನನಿತ್ಯದ ಆದಾಯದ ಮೇಲೆ ಜೀವನ ನಡೀತಾನೆ ಇರುತ್ತೆ ಆಟೋ ಚಾಲಕರದ್ದು. ಬಟ್ ಇದ್ದಕ್ಕಿದ್ದಾಗೆ ಆದಾಯ ಇಲ್ಲ ಅಂತ ಹೇಳಿದಾಗ ಆ ಬದುಕು ಏನಾಗಿರಬೇಡ. ಆದಾಯ ಇಲ್ಲ, ರೇಟ್ ಜಾಸ್ತಿ, ಜನ ಬರ್ತಾ ಇಲ್ಲ, ಈ ರೀತಿಯ ನಾನಾ ಸಮಸ್ಯೆಗಳು ಇದ್ದಾವೆ. ಆಮೇಲೆ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಗ್ರಾಹಕರು ಕೊಡೋಕೆ ರೆಡಿ ಇಲ್ಲ, ಯಾಕೆ ಜಾಸ್ತಿ ಕೊಡಬೇಕು ಅನ್ನೋದು. ಸೊ ಈ ರೀತಿಯ ಸಮಸ್ಯೆ ಇದೆ. ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ, ಆಟೋ ಚಾಲಕರು ಏನು ಮಾಡಬಹುದು, ಈ ರೀತಿಯ ಸಮಸ್ಯೆ ಎದುರಾದಾಗ ಬೇರೆ ವ್ಯವಸ್ಥೆ ಏನಾದರೂ ಮಾಡಬಹುದಾ, ರಾಜ್ಯ ಸರ್ಕಾರ ಏನು ಮಾಡಬೇಕು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ. ಸೊ ಹಂಗಾಗಿ ಈ ರೀತಿಯ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರ ಬದುಕು ಹೇಗಿದೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದು. ಯಾವ ರೀತಿಯಾಗಿ ಅವರ ಬದುಕನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ ಅಂಥೇಳಿ ಭಾಳಷ್ಟು ಆಟೋ ಚಾಲಕರು ಈ ಆಟೋ ದುಡಿಮೆಯಿಂದಲೇ ಬದುಕನ್ನು ಕಟ್ಕೊಳ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಾಗಿ ಈ ರೀತಿಯ ಸಮಸ್ಯೆ ಎದುರಾದಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಸಿಲಿಂಡರ್ ಸಿಗ್ತಾ ಇಲ್ಲ, LPG ಸಿಗ್ತಾ ಇಲ್ಲ, CNG ಸಿಗ್ತಾ ಇಲ್ಲ. ನೋಡಿ, ಆಟೋ ಚಾಲಕರದು ಮನೆ ಗೃಹ ಬಳಕೆಯೂ ಕೂಡ ಸಿಲಿಂಡರ್ ಇಲ್ಲ. ಈ ಕಡೆ ದುಡಿದು ತಿನ್ಕೊಳ್ಳೋಣ ಅಂತ ಹೇಳಿದ್ರೆ CNG ಕೂಡ ಸಿಗ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿ ಇದೆ. ಕುಟುಂಬವನ್ನು ಹೇಗೆ ನಿಭಾಯಿಸೋದು ಅನ್ನುವಂಥ
ಯಕ್ಷ ಪ್ರಶ್ನೆ ಇದೆ. ರಾಜ್ಯ ಸರ್ಕಾರ ಏನು ಮಾಡಬಹುದು, ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ ಅನ್ನುವಂಥ ಸಹಜವಾಗಿ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಈಗಾಗಲೇ 1 ತಿಂಗಳ ದಾಟ್ತು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ 1 ತಿಂಗಳ ದಾಟೋಯ್ತು. ಇವತ್ತು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ, ಸಮಸ್ಯೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಹಂಗೆ ಆಗಲ್ಲ. ಟ್ರಂಪ್ ಅವರ ದಿನನಿತ್ಯದ ಹೇಳಿಕೆಯನ್ನು ನೋಡ್ತಾ ಇದ್ದರೆ ಆತನ ಹೇಳಿಕೆ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲ. ಸೊ ಹಂಗಾಗಿ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಆದರೆ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಟೋ ಚಾಲಕರ ಸಮಸ್ಯೆ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. ಬದುಕು ನಡೆಸೋದಕ್ಕೆ ಆಗ್ತಾ ಇಲ್ಲ, ಜನ ಇಲ್ಲ. ಆಮೇಲೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ. ಸೊ ಈ ರೀತಿಯ ಸಮಸ್ಯೆ ಇದೆ. ಕುಟುಂಬವನ್ನು ನಿಭಾಯಿಸೋದು ಕಷ್ಟ ಆಗ್ತಿದೆ ಅನ್ನೋದು. ಸೊ ಹಂಗಾಗಿ ಚಾಲಕರು ಕಂಗಾಲಾಗಿದ್ದಾರೆ, ತಮ್ಮ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು. ಸರ್ಕಾರ ಏನಾದರೂ ಮಾಡಬೇಕು ಅಂಥೇಳಿ. ಸೊ ಹಂಗಾಗಿ ಆಟೋ ಚಾಲಕರ ಬದುಕು ಹೇಗಿದೆ, ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ದಿನನಿತ್ಯದ ಬದುಕು ಅಥವಾ ಈ ಹಿಂದೆ ಈ ಸಮಸ್ಯೆ ಆಗೋಕ್ಕಿಂತ ಮುಂಚೆ ಅವರ ಬದುಕು ಹೇಗಿತ್ತು, ದಿನಕ್ಕೆ ಎಷ್ಟು ದುಡಿತಾ ಇದ್ರು, ಈ ಸಮಸ್ಯೆ ಆದಮೇಲೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನೋದನ್ನು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಈಗಿರುವಂಥ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ಯುದ್ಧ ನಿಲ್ಲುತ್ತಾ ನಿಲ್ಲಲ್ಲ ಅನ್ನೋದು. ಯುದ್ಧ ನಿಲ್ಲಿ ಬೀಳಿ, ಬಟ್ ಭಾರತಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಏನು ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಭಾರತ ಸರ್ಕಾರ ಕೂಡ ಎಡವಿದೆ, ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಎಡವಿದೆ. ನೀವು ಅಮೇರಿಕ, ಜಪಾನ್ ಮತ್ತು ಈ ಚೀನಾ ಅಂತ ಬಂದಾಗ ಅಲ್ಲಿ ಸಾವಿರಾರು ದಿನಗಳ ಕಾಲ ಯುದ್ಧ ನಡೆದರೂ ಕೂಡ ಅಲ್ಲಿ ಏನು ಸಮಸ್ಯೆ ಆಗೋದಿಲ್ಲ, ಅವರಿಗೆ ತೊಂದರೆನೇ ಇಲ್ಲ. ಬಟ್ ಎಲ್ಲೋ ಯುದ್ಧ ನಡೀತಾ ಇದ್ರೂ ಕೂಡ ಭಾರತ ದೇಶಕ್ಕೆ ಇದು ತೊಂದರೆ ಆಗ್ತಾ ಇದೆ. ಸೊ ಹಂಗಾಗಿ ಕೇಂದ್ರ ಸರ್ಕಾರ ಎಡವಿದೆ. ಇಲ್ಲಿ ಎಚ್ಚೆತ್ಕೊಳ್ಬಹುದಾಗಿತ್ತು, ಎಚ್ಚೆತ್ಕೊಂಡಿಲ್ಲ. ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಂಡಿಲ್ಲ. ಕೇಂದ್ರ ಸರ್ಕಾರ ಹೇಳ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ, ಬಟ್ ರಾಜ್ಯ ಸರ್ಕಾರ ಅಂತ ಹೇಳಿದಾಗ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ. ಯಾರು ನಂಬೋದು, ಯಾರನ್ನ ಬಿಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ರೀತಿಯ ಸಮಸ್ಯೆ ಅಂತೂ ಆಗ್ತಾನೆ ಇದೆ ಆಟೋ ಚಾಲಕರದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬೆಂಗಳೂರು ಸಾರಥಿ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ರಾಮೇಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ KR ಪುರ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾಗೇಶ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅದರ ಜೊತೆಗೆ ಈಗ ಸ್ನೇಹಜೀವಿ ಅಂದರೆ ಟ್ರೇಡ್ ಡೈವರ್ಸ್ ಯೂನಿಯನ್ನ ಸ್ನೇಹಜೀವಿ ಆಗಿರುವಂಥ ಶಿವಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್. ಸರ್, ನಾನು ರಾಮೇಗೌಡರು ನಿಮ್ಮ ಹತ್ರನೇ ಬರ್ತೀನಿ. ಆಟೋ ಚಾಲಕರ ಬದುಕು ಹೇಗಿದೆ ಸರ್? ಇವತ್ತು ನಮ್ಮ ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ. ಆಟೋ ಚಾಲಕರ ಬದುಕು ಇವತ್ತು ಬೀದಿಗೆ ಬಂದಿದೆ. ಕಾರಣ ಈ ಸರ್ಕಾರ, ಈ BJP ಸರ್ಕಾರ ಈಗ ಸೆಂಟ್ರಲಲ್ಲಿ ಏನಿದೆ ಅದು ಚಾಲಕರಾಗಲಿ ಮತ್ತು ದೇಶದ ಜನತೆ ಆಗಲಿ ಒಂದು ಪರ್ಯಾಯ ಮಾರ್ಗನ ಕಂಡುಹಿಡಿಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಯಾವುದೋ ಒಂದು ದೇಶದ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. ನಮ್ಮ ದೇಶದ ಏನಿದೆ ಅದನ್ನು ಅವರು ಒಂದು ನಮ್ಮ ಜನಗಳಿಗೆ ಒಂದು ದಾರಿನ ಮಾಡ್ತಾಯಿಲ್ಲ. ನಾವು ಇನ್ನೊಂದು ದೇಶನ ನಂಬ್ಕೊಂಡು ನಾವು ಜೀವನ ಮಾಡೋಕ್ಕಾಗ್ತಾಯಿಲ್ಲ ಅಲ್ವಾ? ಇವಾಗ ನೋಡಿ, ಅವರು ನಂಬ್ಕೊಂಡಿರೋದ್ರಿಂದ ಇವತ್ತು ಇಡೀ ನಮ್ಮ ದೇಶ, ಇಡೀ ಪ್ರಪಂಚನೇ ಇವತ್ತು ಕಷ್ಟದ ಪರಿಸ್ಥಿತಿಲಿದೆ. ಯಾಕೆಂದರೆ ಈಗ ಅವರು ಟ್ರಂಪ್ ಅವರು ದಿನನಿತ್ಯ ಒಂದೊಂದು ಹೇಳಿಕೆ ಕೊಡೋದು, ಈಗ ಚಾಲಕರಿಗೆ ಎಷ್ಟು ಇಕ್ಕಟ್ಟಾಗ್ತಾ ಇದೆ ಒಂದು ಗ್ಯಾಸ್ ನಂಬ್ಕೊಂಡು. ಈಗ ನಾವೆಲ್ಲ ದಿನನಿತ್ಯ 3 ಅವರ್ 4 ಅವರ್ ಕ್ಯೂವಲ್ಲಿ ನಿಂತಿದ್ದೀವಿ, ಗ್ಯಾಸ್ ಸಿಗ್ತಾ ಇಲ್ಲ. ಆಮೇಲೆ ಈಗ ಏನಿದೆ ಸರ್ಕಾರಿ ಸ್ವಾಮ್ಯದ, ಈಗ ಇಂಡಿಯನ್ ಪೆಟ್ರೋಲ್ ಬಂಕ್ ಇರ್ಬೋದು, ಭಾರತ್ ಪೆಟ್ರೋಲ್ ಬಂಕ್ ಇರ್ಬೋದು, ಮತ್ತು HP, ಇದರಲ್ಲಿ ಗ್ಯಾಸ್ಗಳಿಲ್ಲ. ಈಗ ಅದೇ ಈಗ ಪ್ರೈವೇಟ್ ಬಂಕ್ಗಳಲ್ಲಿ ಸಿಗ್ತಾಯಿದೆ ಗ್ಯಾಸು. ಬಟ್ ಅವರು ನಮ್ಮನ್ನು ಜಾಸ್ತಿ, ಈಗ ಒಂದು ಕಡೆ 80 ರೂಪಾಯಿ ಇದ್ದರೆ ಒಂದು ಕಡೆ 100 ರೂಪಾಯಿ, ಒಂದು ಕಡೆ 105 ರೂಪಾಯಿ ಲೀಟ್ರಿಗೆ ತಗೋತಾ ಇದ್ದಾರೆ. ಇದು ನಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಅಂದರೆ ಈಗ ಪ್ರೈವೇಟಲ್ಲಿ ಸಿಗ್ತಾ ಇರುವಂಥ ಗ್ಯಾಸು ಈಗ ಗೌರ್ಮೆಂಟ್ಗೆ ಇದರಲ್ಲಿ ಯಾಕೆ ಸಿಗ್ತಾಯಿಲ್ಲ ಬಂಕ್ಗಳಲ್ಲಿ? ಈಗ ರಾಜ್ಯ ಸರ್ಕಾರ ಬಂದು ಸೆಂಟ್ರಲ್ ಮೇಲೆ ಹೇಳ್ತದೆ, ಸೆಂಟ್ರಲ್ಲು ಆ ಕಡೆ ಬೆಟ್ಟು ತೋರಿಸುತ್ತೆ. ಬಟ್ ಇಲ್ಲಿ ಒಂದು ಪರ್ಯಾಯ ಮಾರ್ಗನ ಹುಡುಕಬೇಕಲ್ವ? ಈ ರೀತಿ ನಮ್ಮ ಚಾಲಕರ ಬದುಕು ಬೀದಿಗೆ ಬಂದು ನಿಂತಿದೆ. ಜೀವನ ಮಾಡೋದು ತುಂಬ ನಮಗೆ ಕಷ್ಟ ಆಗ್ತಾ ಇರುವಂಥದ್ದು. ಇದಕ್ಕೆ ನಾನು ಕೇಳೋದು ನಿಮ್ಮ ಮೀಡಿಯಾ ಮುಖಾಂತರ, ಚಾಲಕರ ವರ್ಗಕ್ಕೆ ನೀವು ತಿಂಗಳಿಗೆ 15,000 ಪರಿಹಾರನ ಕೊಡಬೇಕು ಸರ್ಕಾರ. ಒಂದು ಸಹಾಯ ಕೊಡಬೇಕು. ಈಗ ನಮ್ಗೆ ಜೀವನ ಮಾಡಬೇಕಲ್ವ? ಈಗ ಗ್ಯಾಸ್ ಇಲ್ಲ,
ಅಂದ್ರೆ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಸರ್ಕಾರ ನೆರವಿಗೆ ಬರಬೇಕು. ನೆರವಿಗೆ ಬರಬೇಕು, ಧಾವಿಸ್ಬೇಕು. ಯಾಕೆಂದ್ರೆ ಸರ್ಕಾರಗಳು ಚಾಲಕರ ಪರವಾಗಿ ಯಾವತ್ತೂ ಇಲ್ಲ. ಯಾವುದೇ ಸರ್ಕಾರ ಬರಲಿ, ಚಾಲಕರ ಪರವಾಗಿ ಈ ₹1 ಕೂಡ ಹೆಲ್ಪ್ ಇಲ್ಲ ಸರ್ಕಾರದಿಂದ. ಮಾತಾಡೋಣ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಬೆಂಗಳೂರು ಆಟೋ ಸೇನೆಯ ಸುನಿಲ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸುನಿಲ್ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಅಂದರೆ ಈ ಗ್ಯಾಸ್ ಸಮಸ್ಯೆ ಆಗೋಕ್ಕಿಂತ ಮುಂಚೆ, ಅಂದರೆ ಯುದ್ಧ ಆರಂಭ ಆಗೋಕ್ಕಿಂತ ಮುಂಚೆ ಏನಾದರೂ ಸಮಸ್ಯೆ ಇತ್ತಾ, ಅಥವಾ ಈ ಯುದ್ಧ ಆರಂಭ ಆದಮೇಲೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆಯಾ? ಸರ್, ಯುದ್ಧ ಆಗೋಕ್ಕೂ ಮುಂಚೆ ಯಾವುದೇ ಥರದ ಸಮಸ್ಯೆ ಅಲ್ಲ. ಅವಾಗ ನಮಗೆ ಸಮಸ್ಯೆ ಇದ್ದಿದ್ದು CNG ಮಾತ್ರ. CNG ಬಂಕ್ಗಳು ಇದ್ರ ಬಗ್ಗೆ ತುಂಬ ಸಂಘಟನೆಗಳ ಪರವಾಗಿ ಹೋರಾಟಗಳು ಮಾಡಿದ್ದೀವಿ. CNG ಬಂಕ್ಗಳು ಜಾಸ್ತಿ ಬೇಕು, ಯಾಕಂದರೆ ಇವಾಗ ಬರ್ತಾ ಇರುವಂಥದ್ದು CNG ಗಾಡಿಗಳು ಜಾಸ್ತಿ ಆಗಿದ್ದರಿಂದ ಅಂತ ತುಂಬ ಹೋರಾಟ ಮಾಡಿದ್ದೀವಿ. ಅದ್ರ ಬಗ್ಗೆ ಅದು ಆಗ್ತಾ ಇದ್ದಿದ್ದು ಪ್ರಾಬ್ಲಮ್ಗಳ ಬಗ್ಗೆ ಹೋರಾಟಗಳನ್ನು ಮಾಡಿದ್ವಿ. ಆದರೆ ಏಕಾಏಕಿ ಯುದ್ಧ ನಡೀತಾ ಇದೆ, ಚಾಲಕರಿಗೆ ಅರ್ಥ ಆಗ್ತಾ ಇದೆ. ಮೊದಲನೇದಾಗಿ ಇಡೀ ನನ್ನ ಬೆಂಗಳೂರು ಆಟೋ ಚಾಲಕರುಗಳಿಗೆ ನಾನೊಂದು ಮನವಿ ಮಾಡ್ಕೋತೀನಿ. ನಮ್ಮಂಥ ಶಾಂತಿ ದೂತರು, ನಮ್ಮ ಆಟೋ ಚಾಲಕರಲ್ಲಿರೋಂಥ ಶಾಂತಿ ದೂತರು ಇನ್ನು ಯಾವ್ಯಾವ ವರ್ಗದಲ್ಲಿಲ್ಲ. ಇವತ್ತು ನೋಡಿ, ನೀವು ಹೇಳ್ತೀರಿ 1 ತಿಂಗಳಿಂದ ಯುದ್ಧ ಶುರು ಆದಾಗಿಂದ ಸಮಸ್ಯೆ ಶುರು ಆಯಿತು ಅಂತ. ಅವತ್ತಿಂದ ನಮಗೆ ಇದ್ದಿದ್ದಂತೂ ₹59 ಗ್ಯಾಸ್ ಬೆಲೆ. ಇವತ್ತು ರಿಯಾಲಿಟಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಇವಾಗ ಸದ್ಯ ನನ್ನ ಸಂಘಟನೆಯಿಂದ ಬಂದಿರೋದು ದಯವಿಟ್ಟು ₹135. 56ರಿಂದನಾ? 56 ಇದು. ಇವತ್ತು ₹135. ದಯವಿಟ್ಟು ಇದನ್ನು ನೋಡಿ, ವೈಟ್ ಫೀಲ್ಡಲ್ಲಿರುವಂಥ ಬಂಕ್ ಇದು. ₹135. ಇವಾಗ ನನ್ನ ಸಂಘಟನೆಯ ಸಂಘಟಕರು ನನಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ₹135. ನಮ್ಮ ಆಟೋ ಚಾರ್ಜ್ ಎಷ್ಟು? ಇವತ್ತೊಂದು ದಿನ ಹೋಟ್ಲಲ್ಲಿ ಎಷ್ಟೋ ಹೋಟ್ಲುಗಳು ಬಾಗ್ಲಾಕಿದ್ದಾರೆ, ಎಷ್ಟೋ ಹೋಟ್ಲುಗಳು ಓಪನ್ ಆಗಿದೆ. ಒಂದು ಟೀಗೆ ₹5 ಜಾಸ್ತಿ ಮಾಡಿದ್ದಾರೆ. ಹೌದು, ಬರೀ ಒಂದು ಟೀಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ₹5 ಜಾಸ್ತಿ. ಅದೊಂದು ನೇಪ ಬಿಡ್ರಿ. ಆದರೆ ನಮಗೆ ಇವತ್ತು ₹135 ವೈಟ್ ಫೀಲ್ಡಲ್ಲಿದೆ, ವಿಡಿಯೋ ಇದೆ, ವಿತ್ ವಿಡಿಯೋ ಇದೆ. ₹135, ₹59 ಇದ್ದಿದ್ದನ್ನ ₹135 ಮಾಡಿದ್ದೀರಿ. ಹಂಗಾರೆ ಎಷ್ಟು ಬೆಲೆ ಆಯಿತು? 90% ಜಾಸ್ತಿ ಆಯಿತು ನಮ್ಮದು ಗ್ಯಾಸ್ ಬೆಲೆ. 90% ನೀವು ಜಾಸ್ತಿ ಮಾಡಿದಿರಲ್ಲ. ಒಬ್ಬ ಚಾಲಕ ಇವತ್ತು ಬೆಂಗಳೂರಲ್ಲಿ ಎಲ್ಲರ ಪ್ರಯಾಣಿಕರ ಮೇಲೆ ಗಲಾಟೆ ಮಾಡಿದ್ದು ಯಾವುದೇ ಒಂದು ಮಾಧ್ಯಮದಲ್ಲಿ ಬಂದಿದೆಯಾ? ಇಲ್ಲೂ ಇಲ್ಲ. ಸಹನೆಯಿಂದ ಇದ್ದೀವಿ. ನಮ್ಗೆ ಎಷ್ಟೇ ಹೊರೆ ಆಗಿದ್ರು ನಾವು ಈ ಸರ್ಕಾರಕ್ಕೆ ಕೇಳ್ತಾ ಇರೋದು, ನಮ್ಗೆ ಗ್ಯಾಸ್ ಕೊಡಿ. ನಾವು ಜನರ ಮೇಲೆ ಹೊರೆ ಆಗ್ತಾ ಇಲ್ಲ, ನಾವು ನಮಗೆ ಗ್ಯಾಸ್ ಕೊಡಿ. ಇವತ್ತೊಂದು ದಿನ ನೀವು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು, 5 ಗಂಟೆಗಳ ಕಾಲ ಲೈನಲ್ಲಿ ನಿಂತು ನಮ್ಮ ಚಾಲಕರುಗಳು ಸಮಯ ಕಳೀತಾ ಇದ್ದಾರೆ. ಅಯ್ಯೋ, ₹135 ಆದರೂ ಗ್ಯಾಸ್ ಹಾಕಿಸ್ತಾ ಇದ್ದಾರೆ, ತಾಳ್ಮೆಯಿಂದ ಹಾಕಿಸ್ತಾ ಇದ್ದಾರೆ. ಅವರ ಜೀವನಕ್ಕೋಸ್ಕರ. ಮನೇಲಿ ಮಕ್ಕಳಿದ್ದಾರೆ, ನನ್ನ ಮಕ್ಳಿಗಾರ ಊಟ ತೊಗೊಂಡೋಗ್ಬೇಕು. ಸಾರ್ವಜನಿಕರ ಮೇಲೆ ನಾನು ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ನೆಮ್ಮದಿ ಹಾಳಾಗೋಗುತ್ತೆ. ಅದಕ್ಕೂ ನಾನು ತಡ್ಕೊಂಡಿದ್ದೀನಿ. ಆದರೂ ಕೂಡ ನೀವು ಗ್ಯಾಸ್ ಕೊಡ್ತಾ ಇಲ್ಲ. ಗ್ಯಾಸ್ ಕೊಡದೇ ಇರೋ ಕಾರಣ ಏನು? ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಮಗೆ ಬಂದಿರೋ ಮಾಹಿತಿ, ಸಂಘ ಸಂಘಟನೆಗಳಿಗೆ ಬಂದಿರೋಂಥ ಮಾಹಿತಿ, ಕೇಂದ್ರ ಸರ್ಕಾರ ಹೇಳ್ತಿದೆ ಇನ್ನು 6 ತಿಂಗಳು ಇದೇ ಸಮಸ್ಯೆ ಇದ್ರು, ಯುದ್ಧ ಇದೇ 6 ತಿಂಗಳು ನಡೆದ್ರು, ನಮ್ಮ ಇಂಡಿಯಾದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಇವತ್ತವರೆಗೂ 4 ಇವರು ಇಂಧನ ಸಚಿವ ಆಗಿರ್ಲಿ, ಒಬ್ಬ ಮುಖ್ಯಮಂತ್ರಿ ಆಗಿರ್ಲಿ, ಒಬ್ಬ ಇದಾಗಿರ್ಲಿ, ಯಾರ ಇವತ್ತವರೆಗೂ ಒಂದು ಸಭೆ ನಡೆಸಿದ್ದೀರಾ ನೀವು? ಕ್ಯಾಬಿನೆಟ್ ಓಪನ್ ಆಗಿ ಬಂದು ಏನು ಸಮಸ್ಯೆ ಇಲ್ಲ ಅಂತ ಒಬ್ರು ಬಂದು ಮಾತಾಡಕ್ಕೆ ರೆಡಿ ಇಲ್ಲ. ಬೋಲಿ ಏನು ಸಮಸ್ಯೆ ಆಗಿದೆ ಇವತ್ತು ಚಾಲಕರುಗಳು ನೀವೇ ತೋರಿಸ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಬರ್ತಾ ಇದೆ, ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇದೆ. ಇವತ್ತವರೆಗೂ ಯಾರು ತೋರಿಸಿದ್ದೀರಾ? ಓಲಿ ಚಾಲಕರ ಪರವಾಗಿ ಇವತ್ತವರೆಗೂ ಏನಾರು ತೊಗೊಂಡಿದ್ದೀರಾ? ಆಯಿತು, ಇವಾಗ ನಮ್ಮ ಇವ್ರು ಹೇಳ್ದಂಗೆ, ರಾಮೇಗೌಡರು ಹೇಳ್ದಂಗೆ ಪ್ರೈವೇಟ್ ಬಂಕ್ಗಳಿಗೆ ಬರ್ತಾ ಇದೆ, ₹135 ಮಾಡ್ತಾ ಇದ್ದಾರೆ. ಹಂಗಾರೆ ನೀವು ಸರ್ಕಾರದಿಂದ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಈ ಗೋರ್ಮೆಂಟ್ ಬಂಕ್ಗಳು, ಈ ಇಂಡಿಯನ್ ಆಯಿಲು, ಭಾರತ್, HPಲಿ ₹69, ₹79, ₹50 ಮಾಡ್ತಾ ಇದ್ದಾರೆ. ಅವ್ರಿಗೂ ಡಿಫ್ರೆನ್ಸ್ ಎಷ್ಟು? ಈ ಕಳ್ಸಂತಲ್ಲಿ ಅವ್ರಿಗೆ ನೀವು ಕೊಡ್ತಾ ಇದ್ದೀರಿ. ನಿಮ್ಗೆ ದುಡ್ಡು ಬೇಕು, ನಿಮ್ಗೆ ಸೆಸ್ ಬೇಕು, ನೀವು ಮಾಡ್ತಾ ಇರೋಂಥದ್ದು ಇದೇ ಕೆಲಸ. ನೀವು ಮಾಡ್ತಾ ಇರೋದು ಇದೇ ಕೆಲಸ. ನಿಮಗೇನು ಇಲ್ಲಿ ಅವ್ನಿಗೆ ₹100 ಕೊಡೋಣ, ಅವ್ನು $135, $140 ಮಾರ್ಕೊಳ್ಳಿ ಅವನು. ನಮಗೇನು ಬೇಕಾಗಿರೋದು? ನಮ್ಗೆ ಜಾಸ್ತಿ ಬೇಕು. ಇವಾಗ ಇದೇ ಒಂದು ವಾರದ ಹಿಂದೆ ಪ್ರಧಾನಮಂತ್ರಿಗಳು ಹೇಳಿದ್ರು, ನಾವು ಡೀಸೆಲ್ ಮತ್ತು ಪೆಟ್ರೋಲ್ಗಳ ಮೇಲೆ ಸೆಸ್ನ ಕಮ್ಮಿ ಮಾಡಿದ್ದೀವಿ, ₹10 ಅಂದರು. ಡೀಸೆಲು ಪೆಟ್ರೋಲು ಸೆಸ್ ಕಮ್ಮಿ ಆಯಿತು ಅಂದಾಗ ಇಲ್ಲಿ ನಿಮಗೆ ಕಮ್ಮಿ ಬೀಳಬೇಕು. ಡೀಸೆಲ್ಲು ನಿಮಗೆ ಟ್ರಾನ್ಸ್ಪೋರ್ಟ್ಗೆ ನಾವು ಯೂಸ್ ಮಾಡ್ತಾ ಇರೋದು ಯಾವುದು? ಡೀಸೆಲ್ ಮೇಲೆ ₹10 ಕಮ್ಮಿ ಮಾಡಿದ್ದಾರೆ ಅವ್ರು ಇದು ಅಂದಾಗ ಇಲ್ಲಿ ಕಮ್ಮಿ ಆಗಬೇಕು. ಟ್ರಾನ್ಸ್ಪೋರ್ಟ್ಗೆ ನಿಮಗೆ ಕಮ್ಮಿ ಆಗುತ್ತಲ್ಲ, ಯಾಕೆ ತಿರ್ಗಾ ನೀವು ನಮಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದ್ದೀರಿ? ಓಲಿ ಎಲ್ಲಿ ಕೊಡ್ತಾ ಇದ್ದೀರಾ ನೀವು ಗ್ಯಾಸು? ಯಾಕೆ ನೀವು ಸರ್ಕಾರ ಕರ್ನಾಟಕ 4 ಈ ಜನಪ್ರತಿನಿಧಿಗಳು 5 ಜನ ನಮ್ಮ MP ಗಳು ಬೆಂಗಳೂರಲ್ಲಿರುವಂಥ 4 ಇವತ್ತೇನು ಮಾತಾಡ್ತಾ ಇದ್ದೀರಾ ನೀವು?
ವೋಟ್ ಮಾಡ್ಬೇಕಾದ್ರೆ ನಾವು ಬೇಕು, ಎಲ್ಲದಕ್ಕೂ ಈ ಜನಸಾಮಾನ್ಯರು ಬೇಕು. ಜನಪ್ರತಿನಿಧಿಗಳಾಗಿ ನೀವು ನಿಂತಿದ್ದೀರಿ, ಕೂತಿದ್ದೀರಿ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡ್ತಾರೆ, ದಮ್ಮಿದ್ರೆ ಬಾರೋ ಅಂತ ಸೆಲ್ಟ್ ಮಾಡ್ಸ್ಕೊತಾ ಇದ್ದಾರೆ. ಏನಕ್ಕೆ ಕಳ್ಸಿದೀವಿ ನಾವು ಅಲ್ಲಿಗೆ? ದಮ್ ತೋರ್ಸಕ್ಕ, ನಮ್ಮ ಸಮಸ್ಯೆ ಬಗೆಹರಿಸೋದಕ್ಕ ನಿಮ್ಮನ್ನ ನಾವು ಕಳ್ಸಿರೋಂಥದ್ದು. ಏನಕ್ಕೆ ಕಳ್ಸಿದೀವಿ ನಾವು ನಿಮ್ಮನ್ನ? ಮಾತಾಡೋಣ. ಎಸ್ ಶಿವಕುಮಾರ್ ಅವರೇ, ಆಟೋ ಚಾಲಕರ ದಿನನಿತ್ಯದ ಬದುಕು ಹೇಗಿರುತ್ತೆ? ಬದುಕು ತುಂಬ ಕಷ್ಟವಾಗಿದೆ. ಯಾಕೆಂತಂದ್ರೆ ಮುಂಚೆ ನಾವೆಲ್ಲ ಗಾಡಿ ಓಡಿಸಿದ ಸಂದರ್ಭದಲ್ಲಿ 2,000 3,000 ರೂಪಾಯಿನೂ ಸಹ ಸಂಪಾದನೆ ಮಾಡಿದ್ವಿ. ಇವತ್ತಿನ ದಿನ ಈ ಗ್ಯಾಸ್ ತೊಂದರೆ ಆದ ದಿನದಲ್ಲಿ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಬಹಳ ಕಷ್ಟ ಆಗಿದೆ. 300 ರೂಪಾಯಿನೂ ಸಂಪಾದನೆ ಆಗ್ತಿಲ್ಲ. ಬೆಳಿಗ್ಗೆ ನಾವು ಗ್ಯಾಸ್ ಹಾಕ್ಲಿಕ್ಕೆ ಬಂಕಿಗೆ ಬಂದ್ರೆ ಸಾಯಂಕಾಲ ಆಗುತ್ತೆ, ನಾವು ಗ್ಯಾಸ್ ಹಾಕ್ಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಸಂಪಾದನೆ ಮಾಡೋದು ನಮ್ಗೆ ಟೈಮ್ ಸಿಗ್ತಾ ಇದೆ, ಟೈಮ್ ಸಿಗ್ತಾ ಇಲ್ಲ. ನಾನು ಬರ್ತೀನಿ, ನೀವು ಮೈಕ್ ಹಾಕೊಂಡಿಲ್ಲ, ವಾಪಸ್ ಬರ್ತೀನಿ, ಬ್ರೇಕ್ನ ಸಮಯ ಆಗಿದೆ. ನೋಡಿ, ಬ್ರೇಕ್ ಆದ ಬಳಿಕ ಸಹಜವಾಗಿ ಆಟೋ ಚಾಲಕರ ಅಳಲು ಅಂತ ಏನು ಹೇಳಿದ್ರೆ, ಸಹಜವಾಗಿ ಈಗ ಕೇಂದ್ರ ಸರ್ಕಾರ ಎಲ್ಲವೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಬಟ್ ರಾಜ್ಯ ಸರ್ಕಾರ ಇದಕ್ಕೆ ಯಾರು ಬಂದು ಓಪನ್ ಆಗಿ ಮಾತನಾಡಲಿಕ್ಕೆ ರೆಡಿ ಇಲ್ಲ. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ನೋಡಿ, 59 ರೂಪಾಯಿ ಇದ್ದಿದ್ದು ಈಗ 130 ದಾಟಿದೆ ಅಂತ ಹೇಳಿ. ಸೊ ಹಂಗಾಗಿ ಈ ರೀತಿ ಸಮಸ್ಯೆ ಆದರೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ, ಅವರ ಬದುಕು ಹೇಗಿರುತ್ತೆ? ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ನಿಂದಾಗಿ ಮನೆಗಳಲ್ಲೂ ಸಮಸ್ಯೆ ಆಗ್ತಾ ಇದೆ, ಮನೆಯಿಂದ ಆಚೆ ಬಂದರೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಈಗಾಗಲೇ 50% ಹೋಟೆಲ್ಗಳನ್ನು ಕೂಡ ಕ್ಲೋಸ್ ಆಗಿರುವಂಥದ್ದು. ಸೊ ಹಂಗಾಗಿ ಸಹಜವಾಗಿ ಈಗ ಆತಂಕದಲ್ಲಿರುವಂಥದ್ದು. ಈಗ ಆಟೋ ಚಾಲಕರು ಬದುಕನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ವಿಪರೀತವಾಗಿ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಗ್ರಾಹಕರು ಕೂಡ ಬರ್ತಾ ಇಲ್ಲ, ಯಾಕಂದರೆ ಅನಿವಾರ್ಯವಾಗಿ ರೇಟ್ ಜಾಸ್ತಿ ಕೇಳ್ತಿದ್ದಾರೆ. ಬಟ್ ನಾವು ಕೊಡೋಕೆ ಆಗಲ್ಲ ಅನ್ನೋದು. ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಈಗ ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಚಾಲಕರ ಸಂಘದ ಅಧ್ಯಕ್ಷರಾಗಿರೋ ಅಂದರೆ KR-ಪುರ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾಗೇಶ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಶಿವಕುಮಾರ್ ಸರ್, ನಾನು ಆಗಲೇ ಹೇಳ್ತಾ ಇದ್ದೆ, ಅಂದರೆ ಹೇಗೆ ಅಂದರೆ ದಿನನಿತ್ಯದ ಬದುಕು ಹೇಗಿದೆ ಆಟೋ ಚಾಲಕರದ್ದು? ಈಗ ದಿನನಿತ್ಯದ ಬದುಕು ಭಾಳ ಮೋಸವಾಗಿದೆ. ಯಾಕಂತಂದ್ರೆ ಈಗ ಮುಂಚೆ ನಾವು ಸಂಪಾದನೆ ಮಾಡ್ತಿದ್ದು 2,000ದಿಂದ 2,500 ಈ ಥರ ಸಂಪಾದನೆ ಮಾಡ್ತಿದ್ದೆವು. ಇತ್ತೀಚೆಗೆ ದಿನಗಳಲ್ಲಿ ಗ್ಯಾಸಿಗೆ ಬಂಕಲ್ಲಿ ಬೆಳಿಗ್ಗೆ ನಾನು ಬರುವಂಥ ಸಂದರ್ಭದಲ್ಲಿ ನೋಡಿದ ಸಂದರ್ಭದಲ್ಲಿ ಕಮ್ಮಿ ಅಂತಂದರೆ 300ರಿಂದ 400 ಆಟೋಗಳು ಕ್ಯೂಲಿದೆ. ಈ ಆಟೋಗಳು ಗ್ಯಾಸ್ ಹಾಕಬೇಕು ಅಂತ ನಿಂತ ಸಂದರ್ಭದಲ್ಲಿ ಅವ್ನು ಗ್ಯಾಸ್ ಹಾಕ್ಸ್ಕೊಂಡು ಮನೆಗೆ ಹೋಗೋ ಸಾಯಂಕಾಲ ಹೋಗುತ್ತೆ. ಇನ್ನು ಸಂಪಾದನೆ ಮಾಡೋ ಟೈಮಲ್ಲಿದೆ ಅವನಿಗೆ. ಅಷ್ಟೇ ಮಾತ್ರ ಅಲ್ಲ, ಆ ಬಂಕಲ್ಲಿ 90ರಿಂದ 100 ರೂಪಾಯಿ ಗಂಟೆ ಇದೆ. ಅದೇ ಒಂದು 100 ಮೀಟರ್ ಮುಂದೆ ಬಂದಂಥ ಸಂದರ್ಭ ಇನ್ನೊಂದು ಬಂಕಲ್ಲಿ 110, 120, 130 ಈ ಥರ ಇದೆ. ಅಂದರೆ 1 ಕಿಲೋಮೀಟರ್ ಅಂತರದಲ್ಲೇ ಬೇರೆ ಬೇರೆ ದರ ನಿಗದಿಪಡಿಸಿದ್ದಾರೆ. ಈ ದರಗಳಿಂದ ಏನಾಗುತ್ತೆ ಅಂದರೆ, ಈಗ ಈ ದರ ಈಗ ಒಂದೇ ಬಂಕಲ್ಲಿ ಇರಬೇಕು. ಯಾರು ಹೆಚ್ಚಾಗಿ ತಗೊಳ್ತಾರೆ ದರಗಳನ್ನ, ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗ ಅವ್ರು ಇಷ್ಟ ಬಂದ ರೀತಿಯಲ್ಲಿ ದರಗಳನ್ನ ಅವ್ರು ಏರಿಸ್ಕೊಳ್ಳೋದಲ್ಲ. ಈಗ ಒಂದು ದರಗೆ ನಮಗೆ DC-ಗೆ ನಮಗೆ ಮುಖಾಂತರ DC-ಗೆ ಅದು ತಲುಪಿಸ್ಬೇಕು, ಏನು ದರ ಇದೆ ಏನಿದೆ ಅಂತೇಳಿ. ಅವ್ರು ಸಹ ನಮ್ಮ ಚಾಲಕರನ್ನ ಒಂದು ಸಭೆ ಕರೆಸಿ ಯಾವ ರೀತಿ ಅಂತೇಳಿ ಅವ್ರು ಸಹ ಇದುವರೆಗಾಗಿ ಯಾವುದೇ ಸಭೆಗಳನ್ನ ಕರೆದಿಲ್ಲ. ಗ್ಯಾಸ್ ಹಾಕಲಿಕ್ಕೆ ಬಂದರೆ ಅಲ್ಲಿ ಒಂದು ಸ್ವಲ್ಪ ನೋಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತ ಹೇಳ್ತಾರೆ. ಕಸ್ಟಮರ್ನ ಕರ್ಕೊಂಡು ಹೋಗ್ತಂಥ ಸಂದರ್ಭದಲ್ಲಿ ಗ್ಯಾಸ್ ಖಾಲಿ ಅಂದರೆ ಪುನಃ ಅಲ್ಲಿಂದ ಯಾವುದೋ ಟೋ ಮಾಡ್ಕೊಂಡ್ಬರ್ಬೇಕು, ಇಲ್ಲಾಂದರೆ ಬೇರೆ ಗಾಡಿಗೆ ಹಚ್ಚಬೇಕು. ಅವ್ರಿಗೆ ಈಗ 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಯಾರು ಕೊಡಲ್ಲ. ಈಗ ಕೇಳೋಕೆ ಹೋಯ್ತಂತಂದ್ರೆ ಇಲ್ಲ ನೀವು ಅಷ್ಟೇ ಕೊಡೋದು, ನೀವು ಆಟೋ ಡ್ರೈವರು ಆ ಥರ ಈ ಥರ ಅಂತೇಳಿ ಒಬ್ಬೊಬ್ಬರು ಇದು ಮಾಡ್ತಾರೆ. ಈ ನಾವು ಯಾವ ರೀತಿ ನಾವು ಈಗ ಜೀವನ ಮಾಡೋದು ಹೇಳಿ, ನೀವು ಹೇಳಿ. ಭಾಳ ಕಷ್ಟ ಆಗಿದೆ ಜೀವನ ಮಾಡ್ಲಿಕ್ಕಂತೂ, ಭಾಳ ಕಷ್ಟ ಆಗಿದೆ. ನಾನು ಬೆಳಿಗ್ಗೆ ನೋಡಿದ ಸಂದರ್ಭದಲ್ಲಿ ಒಬ್ಬರದ್ದು ನಮ್ಮ ಸ್ನೇಹಿತರೆ ಬೆಳಿಗ್ಗೆ ಅವನು ನಿನ್ನೆ 5 ಗಂಟೆಗೆ ಬಂದಿದ್ದಾನೆ ಬಂಕ್ ಹತ್ರ ಗ್ಯಾಸ್ ಹಾಕ್ಲಿಕ್ಕೆ. 5 ಗಂಟೆ ಬಂದು ಇದುವರೆಗೆ ಇನ್ನೂ ಆ ಕ್ಯೂವಲ್ಲೇ ಇದ್ದಾನೆ. ಅಂದರೆ ಇವತ್ತು ಜೀವನ ಏನಾಯಿತು ಅವನಿಗೆ? ಅವನ ಹೆಂಡತಿ, ಅವ್ನ ಮಕ್ಕಳು, ಸಂಸಾರ ಯಾವ ರೀತಿ ಸಾಕಣೆ ಮಾಡಬೇಕು? ನಾವು ಹೇಳ್ಕೊಳ್ಳೋದು ಇಷ್ಟೇ, ಸರ್ಕಾರದಿಂದ ಏನಾಗಿದೆ, ಈ ಗ್ಯಾಸ್ ಇತ್ಯರ್ಥ ಆಗೋ ತನಕ ಸರ್ಕಾರದಿಂದ ಪ್ರತಿಯೊಬ್ಬ ಚಾಲಕರಿಗೂ 10,000 ಆಗಲಿ 15,000 ಆಗಲಿ ಒಂದು ತಿಂಗಳಿಗೆ ಇಷ್ಟು ಅಮೌಂಟ್ ಅಂತೇಳಿ ಸರ್ಕಾರ ಒಂದು ನಿಗದಿಪಡಿಸಬೇಕು. ಇದನ್ನ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಎಸ್ ನಾಗೇಶ್ ಸರ್, ಒಬ್ಬ ಆಟೋ ಚಾಲಕ ದಿನಕ್ಕೆ ಎಷ್ಟು ದುಡಿಬಹುದು? ಜೀವನ ಸಾಗತ್ತಾ ದಿನಕ್ಕೆ ದುಡಿಯೋದ್ರಿಂದ? ಸರ್, ಈ ಹಿಂದೆ ಬಂದು ಭಾಳ ಚೆನ್ನಾಗಿ ಆಟೋ ಚಾಲಕರು ದುಡಿಮೆ ಮಾಡ್ತಾಯಿದ್ರು. ಏನು ಈ ಒಂದು ರ್ಯಾಪಿಡೋ ಅನ್ನೋ ಒಂದು ಸಂಸ್ಥೆಗಳು ಮತ್ತು ಈ ಓಲೋ ಊಬರ್ ಅನ್ನೋ ಸಂಸ್ಥೆಗಳು ಬೈಕನ್ನು ಬಿಟ್ಟು ಆದಮೇಲೆ ನಮ್ಮ ಚಾಲಕರ ಜೀವನ ಅಸ್ತವ್ಯಸ್ತ ಆಗೋಗಿದೆ. ಅದ್ರ ಮಧ್ಯೆ ಈ ಸೆಕೆಂಡು ಕೋವಿಡ್ ಥರನೇ ಆಗಿದೆ. ಇದು ಸೆಕೆಂಡ್ ಕೋವಿಡ್ ಥರನೇ ಈ ಒಂದು ನಮ್ಮ ರಾಜ್ಯ ಸರ್ಕಾರ ನಡೆಸ್ಕೊತಾ ಇರೋದು ನಮ್ಮನ್ನು. ಚಾಲಕರ ಜೀವನವನ್ನು ಹಾಳು ಮಾಡ್ತಾ ಇರತಕ್ಕಂಥ ಈ ದೊಡ್ಡ ಸರ್ಕಾರ, ಈ ನಮ್ಮ ಚಾಲಕರ ಜೀವನ ಮತ್ತು ನಮ್ಮ ಚಾಲಕರ ರಕ್ತ ಬೆವರನ್ನು ಕುಡಿತಾ ಇರ್ತಕ್ಕಂಥ ಈ ಒಂದು ಸರ್ಕಾರ ನಾಚಿಕೆಗೇಡಾಗಬೇಕಾಗುತ್ತೆ. ಇವತ್ತು ದಾವಣಗೆರೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಸಚಿವರು, ಚಾಲಕರೇ ಗೊಂದಲ ಮಾಡ್ಕೊತಾ ಇರೋದು. ಇಲ್ಲಿ ಬಂಕಲ್ಲಿ ಸಮರ್ಪಕವಾಗಿ ಗ್ಯಾಸು ಸಿಗ್ತಾ ಇದೆ, ಚಾಲಕರೇ
ಇದನ್ನ ಗೊಂದಲ ಮೂಡಿಸ್ಕೊತಾ ಇರೋದು ಅಂತೇಳಿ. ಹಾಗಾದ್ರೆ ಪೊಲೀಸ್ನವ್ರು ಏನು ಕಳಿಸ್ರಿ ನೀವು ಗೊಂದಲ ಮೂಡಿಸ್ಕೊಳೋದಕ್ಕೆ? ನೀವು ಗ್ಯಾಸ್ ಪೂರೈಕೆ ಕರೆಕ್ಟಾಗಿ ಮಾಡಿದ್ರೆ ಯಾಕೆ ಈ ಥರ ಆಗ್ತಾ ಇತ್ತು? ಅದು ನಮ್ಮ ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇರೋಂಥ ಕೊಡುಗೆ ಇದು. ಗ್ಯಾಸು ಸರಿಯಾಗಿ ಬರ್ತಾ ಇಲ್ಲ. ಈ ಗ್ಯಾಸ್ನ ಏಜೆನ್ಸಿಗಳನ್ನು ಎಮರ್ಜೆನ್ಸಿಯಾಗಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಆಹಾರ ನಾಗರಿಕ ಸರಬರಾಜು ಇಲಾಖೆ ಒಂದು ಮೀಟಿಂಗ್ ಕರೆದು ಎಲ್ಲೆಲ್ಲಿ ಅಸ್ತವ್ಯವಸ್ಥೆ ಆಗಿದೆ, ಎಲ್ಲೆಲ್ಲಿ ಪೂರೈಕೆ ಕಡಿಮೆ ಆಗಿದೆ ಅಲ್ಲೆಲ್ಲ ಪೂರೈಕೆ ಮಾಡಬೇಕಾಗಿತ್ತು. ಮತ್ತು ಚಾಲಕರನ್ನು ದಿನನಿತ್ಯ ನೀವು ನೋಡ್ತಾ ಇದ್ದೀರಾ, ಎಲ್ಲ ಚಾನಲ್ಗಳಲ್ಲೂ ಏನು ಸಾಲಗಟ್ಟಲೆ ನಿಂತಿರತಕ್ಕಂಥ ಏನು ಆಟೋಗಳನ್ನ ನೀವು ತೋರಿಸ್ತಾ ಇದ್ದೀರಾ. ಅದ್ರ ಮಧ್ಯೆ ನಮ್ಮ ಏನು ಸರ್ಕಾರ ಇದೆ ಯಾವುದು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ. ಏನು ಸರ್ಕಾರ ಯಾವ ರೀತಿ ನಡೆಸ್ಕೊತಾ ಇದೆ ನಮ್ಮನ್ನು? ಚಾಲಕರಂದರೆ ಅಷ್ಟೊಂದು ಹದಗೆಟ್ಟೋಗ್ಬಿಟ್ಟಿದ್ರೆ ನಾವೆಲ್ಲನೂ. ನಮಗೆ ಅಂತ ಒಂದು ಜೀವನ ಇದೆ. ನೀವು ಓಟ್ ಬೇಕಾದಾಗ ಬಂದುಬಿಟ್ಟು ನಮ್ಮ ಕಾಕಿ ಶರ್ಟ್ ಹಾಕ್ಕೊತೀರಾ, ನಮ್ಮ ಆಟೋ ಹ್ಯಾಂಡ್ಲ್ ಇಟ್ಕೊತೀರಾ, ನಿಮ್ಮ ಜೀವನವನ್ನು ನಾವು ಎಲ್ಲ ಉದ್ಧಾರ ಮಾಡ್ತೀರಿ ಅಂತೇಳಿ ಬರ್ತೀರಾ. ಅದೇ ಗೆದ್ದಾದ್ಮೇಲೆ ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಏನು ಹೇಳಿಕೆ ಇದೆಯಲ್ಲ, ನಾವು ಇದನ್ನು ಖಂಡಿಸ್ತೀವಿ. ಚಾಲಕರೇ ಗೊಂದಲ ಮಾಡ್ತಾ ಇದ್ದಾರೆ ಅಂತೇಳಿ ಯಾವ ರೀತಿಯಲ್ಲಿ ಹೇಳೋದಕ್ಕೆ ಇವ್ರು ಸಾಧ್ಯ ಆಗುತ್ತೆ? ಚಾಲಕರು ಗೊಂದಲ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ 300 ರೂಪಾಯಿ 400 ರೂಪಾಯಿ ಗ್ಯಾಸು ನಮಗೆ ನೀವು ಕೊಡ್ತಾ ಇರೋಂಥದ್ದು. 300 ರೂಪಾಯಿ 400 ರೂಪಾಯಿಗೆ ಎಷ್ಟು ಲೀಟ್ರ್ ಬರ್ತಾ ಇದೆ? ನೀವು 105 ರೂಪಾಯಿ ಹಾಕಿದ್ರೆ 4 ಲೀಟ್ರ್ ಬರುತ್ತೆ. ಒಂದು ನಮ್ಮ ಗಾಡಿ ಬಂದು 20 ರಿಂದ 22 ಕಿಲೋಮೀಟರ್ CNG ಬರುತ್ತೆ. 20 ರಿಂದ 22 ಬಂದಾಗ ಒಂದು ಇವತ್ತು ನೀವೇ ನೋಡಿದ್ದೀರಿ ನಮ್ಮ ಬೆಂಗಳೂರು ಟ್ರಾಫಿಕ್ ಹೆಂಗಿದೆ, ಪಿಕಪ್ ನಾವು ಎಷ್ಟು ದೂರ ಹೋಗ್ತೀವಿ ಅಂತ. ನಾವು ಕೇಳ್ತಾ ಇರೋದೇನೋ ನಮ್ಗೆ ಹೊಟ್ಟೆ ತುಂಬ ಗ್ಯಾಸ್ ಕೊಡಿ, ನಾನು ದುಡ್ಕೋತೀನಿ, ನಮಗೆ ಭಿಕ್ಷೆ ಬೇಡ. ನಾವು ಕಸ್ಟಮರ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಕಸ್ಟಮರ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗೋಂತಾರಲ್ಲ ನಾವು ಆಟೋ ಚಾಲಕರು. ಕಸ್ಟಮರು ಅವ್ರು ಎಲ್ಲಿಗೆ ತಲುಪಬೇಕಾಗಿದೆ ಅಲ್ಲಿಗೆ ತಲುಪಿಸುವಂಥ ಕೆಲಸ ಮಾಡೋರು. ಇವತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆಯವರು ನಮಗೆ ಸಪೋರ್ಟ್ ಮಾಡಿದ್ರೆ ಇವತ್ತು ಏನು ಕಸ್ಟಮರ್ಗೆ ಈ ಕಷ್ಟ ಬರ್ತಾ ಇರಲಿಲ್ಲ. ಇವತ್ತು ನಾವು ಕಸ್ಟಮರ್ ಹತ್ರ ಅದೇ 10 ರೂಪಾಯಿ ಕೇಳಿದ್ರೆ ಏನು ಆಟೋ ಡ್ರೈವರು ದೊಡ್ಡ ಕಳ್ಳ, ದರೋಡೆಗೌರ, ಸುಳ್ಳು ಏನು ಆ ಥರ ಈ ಥರ ಅಂತ ಹೇಳ್ತಾರೆ. ಇದು ನೋಡಿ, ಸರ್ಕಾರ ನಮ್ಮ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಬೇಕು. ಇವರು ಯಾವುದೇ ಕಾರಣಕ್ಕೂ ಗ್ಯಾಸ್ ಪೂರೈಕೆ ಏನು ಮಾಡ್ತಾ ಇದ್ದಾರೆ ಆ ಏಜೆನ್ಸಿಗಳನ್ನು ಕರೆದು ಒಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಎಲ್ಲ ಬಂಕುಗಳಲ್ಲೂ ಗ್ಯಾಸ್ ಬರ್ಕೋಬೇಕು. ಏನು ಕರಿಬೇಕು ಅವ್ರನ್ನ? ನಿಮಗೆ HP ಇಲ್ವಾ, ಇಂಡಿಯನ್ ಆಯಿಲ್ ಇಲ್ವಾ? ಇದಕ್ಕೆ ನೀವು ಅವತ್ತಿಂದ ಇವತ್ತವರೆಗೂ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರಲ್ಲ, ಏನು ಕರಿತೀರಾ? ಕರಿಬೇಡಿ ಅವ್ರನ್ನ, ಪ್ರೈವೇಟಿಗೆ ಕೊಡಬೇಡಿ. ನೀವು HP ಒಂದೊಂದು ಎಲ್ಲೆಲ್ಲಿ ಏರಿಯಾದಲ್ಲಿ HP ಇದೆ, ಎಲ್ಲಿ ಇಂಡಿಯನ್ ಆಯಿಲ್ ಇದೆ, ಎಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ ಅಂಥವ್ರಿಗೆ ಕೊಡಿ. ನೀವು ಕೊಟ್ಬಿಟ್ರೆ ನೋಡಿ, ನನ್ನ ಕೊಡ್ಬೋದಲ್ಲ. ಹತ್ರ ಒಂದು ಪೇಪರ್ ಇದೆ, ನಿಮ್ಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಎಲ್ಲ LPG ಗ್ಯಾಸ್ ಕೊರತೆ ಯಾವುದೂ ಇಲ್ಲ ಅಂತೇಳಿ ಹಾಕಿದ್ದಾರೆ. ಈಗ ಅದಕ್ಕೆ ಕೇಂದ್ರ ಸರ್ಕಾರನೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರೋದು. ಈಗ ನೀವು ಹೇಳ್ತಾ ಇರೋದು ಸಮಸ್ಯೆ ಇದೆ ಅಂತ, ನೀವು ಅದಕ್ಕೆ ನಿಮ್ಮನ್ನ ಕರೆಸ್ತಾ ಇರೋದು. ಏನು ರಿಯಾಲಿಟಿ ಏನು ಹೇಳುತ್ತೆ ಅಂತ? ಈಗ ನೀವು ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರ ಸಮಸ್ಯೆ ಇಲ್ಲ ಅಂತ ಹೇಳಿ, ಬಟ್ ನೀವು ಹೇಳ್ತಾ ಇದ್ರಿ ಸಮಸ್ಯೆ ಇದೆ, ವಿಪರೀತವಾಗಿ ರೇಟ್ ಆಗ್ತಾ ಇದೆ, ಕಿಲೋಮೀಟರ್ ಗಟ್ಟಲೆ ಆಟೋಗಳು ಹಾಗೆ ನಿಂತಿವೆ. ಸಮಸ್ಯೆ ಇರೋದಕ್ಕೆ ದುಡಿಯೋದು ಬೆಳಗಿನ ಟೈಮ್, ಬೆಳಗ್ಗೆ 5 ಗಂಟೆಗೆ ದುಡಿಯುವಂತ ಕೈಗಳಿಗೆ ಇವತ್ತು ಕೆಲಸ ಕೊಡ್ತಾ ಇಲ್ಲ. ಕೆಲಸ ಅಂದ್ರೆ ಇವಾಗ ನಾನು ತೋರಿಸ್ತೇನೆ. ನಾನು ನಿಮಗೆ 135 ರೂಪಾಯಿಗೆ ಮಾರ್ತಾ ಇದ್ದೀರಲ್ಲ, ಈ ಕಳ್ಳ ಸಂತೆಯಲ್ಲಿ ಮಾರ್ತಾ ಇರೋದು ನೀವು 135 ರೂಪಾಯಿಗೆ ಮಾರ್ತಾ ಇದ್ದೀರಿ. ನೀವು ಮಾಮೂಲಿ ಇಂಡಿಯನ್ ಆಯಿಲ್ಗೋ ಭಾರತ್ ಪೆಟ್ರೋಲಿಯಂಗೋ ಕೊಟ್ರೆ ಅವ್ರು 89 ರೂಪಾಯಿಗೆ ಮಾರ್ತಾ ಇದ್ದಾರೆ. ಈ 135 ರೂಪಾಯಿ ಹೆಚ್ಚಿಗೆ ಯಾರಿಗೆ ಬರ್ತಾ ಇದೆ? ಈ ಬಂಕೋನಿಗೆ ಬರ್ತಾ ಇದೆಯಾ, ನೀವು ಸರ್ಕಾರದವ್ರಿಗೆ ಬರ್ತಾ ಇದೆಯಾ, ಇಲ್ಲ ಅಂದ್ರೆ ಈ ಏಜೆನ್ಸಿ ಏನು ನೀವು ಇದನ್ನ ತರ್ತೀರಿ ಭಾರತ ಸರ್ಕಾರ ಕೊಡ್ತದೆ ಯಾರಿಗೆ ಪ್ರತಿದಿನ ಅದನ್ನೇ ಹೇಳೋದು. ಈ ಸರ್ಕಾರ ಏಜೆನ್ಸಿಗಳ ಕಡೆ ಗಮನ ಇರಲಿ. ಕಳ್ಳ ಸಂತೆಯಲ್ಲಿ ವಿಪರೀತವಾಗಿ ರೇಟ್ ನಡೀತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಬೇಕು ಅಂದ್ರೆ 3,000 ಕೋಟಿ, 4,000 ಕೋಟಿ, 5,000 ಕೋಟಿ. ನಿನ್ನೆ ನಾವು ಏನು ಮಹದೇವಪುರ ಕ್ಷೇತ್ರ ಊಡಿ ಹತ್ರ ಬಂದ್ಬಿಟ್ಟು ಒಂದು ಬಂಕ್ ಮುಚ್ಚಿತ್ತು. ಅವನೇನು ಮಾಡಿದ್ದಾನೆ, ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಗ್ಯಾಸ್ ಹಾಕಿದ್ದಾನೆ. ಅದಾದಮೇಲೆ ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ರೇಟ್ ಏನಿತ್ತು 82 ರೂಪಾಯಿ 20 ಪೈಸೆ ಇತ್ತು. ಗ್ಯಾಸ್ ಖಾಲಿ ಆಗಿದೆ ಅಂತೇಳಿ ಬಾಗ್ಲಾಕ್ಬಿಟ್ಟು ನಮ್ಮ ಚಾಲಕರು ಬಂದು ನಮ್ಗೆ ಹೇಳಿದ್ರು. ಅದಾದಮೇಲೆ ನಾವು ಬಂಕಿಗೆ ಹೋದ್ ನೋಡಿದ ಮೇಲೆ ಗ್ಯಾಸ್ ಇದೆ, ಮತ್ತೆ ಅವನ ಗಲಾಟೆ ಮಾಡಿ ಅವನ ಗ್ಯಾಸ್ ಹಾಕೋಂಗೆ ನಾವು ಮಾಡಿದ್ವಿ. ಅದಾದಮೇಲೆ ಅವನೇನು ಮಾಡಿದ್ದಾನೆ ಅಂದರೆ 89 ರೂಪಾಯಿ 90 ಪೈಸೆ ಮಾಡಿದ್ದಾನೆ. ಅಂದರೆ ಈ 2 ಅವರ್ನಲ್ಲಿ ಅವನು ರೇಟ್ ಚೇಂಜ್ ಮಾಡ್ಬೋದು, ರೇಟನ್ನು ಯಾವ ರೀತಿ ಆದರೂ ಚೇಂಜ್ ಮಾಡ್ಬೋದು ಅವನು. ಅಂದರೆ ಸರ್ಕಾರ ಅದನ್ನ ಗಮನಿಸಬೇಕಲ್ವಾ? ಸಿಕ್ಕಿರೋದೇ ಚಾನ್ಸ್ ಅಂತ ಈ ರೀತಿಯಾಗಿ ವಿಪರೀತವಾಗಿ ರೇಟ್ ಆಗ್ತದೆ. ಅಲ್ಲಲ್ಲಿ ಗ್ಯಾಸ್ ಪೂರೈಕೆ ಆಗ್ತಾ ಇದೆ ಸರ್. ಲಾರಿಗಳು ಬಂದು ಅಲ್ಲಲ್ಲಿ ನಿಂತ್ಕೊಳ್ತಾ ಇದೆ.
ಇವರು ಒಂದ್ ದಿವಸ 2 ದಿವಸ ಅದೇ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾವಳಿ ಜಾಸ್ತಿ ಆಗಿದೆ ಸರ್. ನಮ್ಮ ಇದನ್ನ ಮಾಡ್ತಾ ಇದ್ರು, ಮೊದ್ಲೇನ್ ಮಾಡ್ತಾ ಇದ್ರು, ಗ್ಯಾಸ್ ರೇಟ್ ಇಳಿಸ್ಬೇಕು ಹತ್ತಿಸ್ಬೇಕು ಅಂದ್ರೆ 1ನೇ ತಾರೀಕು 31ನೇ ತಾರೀಕು ರಾತ್ರಿ 12 ಗಂಟೆಗೆ ನಡೆಯೋದು. ಇವತ್ತು ಇವರಿಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಗಂಟೆಗೆ ಇದು, ಯಾಕಂದ್ರೆ ಅಲ್ಲಿ ಏನಾಗ್ತಾ ಇದೆ, ಇವರು ಸ್ಟಾಕ್ ಇಕ್ಕೋತಾ ಇದ್ದಾರೆ, ಇದು ರೈಸ್ ಆಗ್ತಾ ಇದೆ, ಇದು ಶೇರ್ ಮಾರ್ಕೆಟ್ ಮೇಲೆ ಇದ್ದಂಗೆ ಇವ್ರಿಗೆ ಲಾಟ್ರಿ ಹೊಡೆದಂಗೆ ಏಜೆನ್ಸಿ ಬಂಕ್ ಅವ್ರಿಗೆ. ಅದೇ ಈ ಯುದ್ಧ ಕೆಲವರಿಗೆ ಲಾಭ ತಂದು ಕೊಡ್ತಾ ಇದ್ರೆ, ಇನ್ನು ಕೆಲವರಿಗೆ ಈ ರೀತಿ ಸಮಸ್ಯೆ ಇದೆ ಅಂತ. ಇಂಧನ ಸಚಿವರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತವರು ಆರೋಗ್ಯ ಆಹಾರ ನಾಗರಿಕ ಸಚಿವರು ಇವರೆಲ್ಲ ಇದಕ್ಕೆ ಗಮನ ಹರಿಸ್ಬೇಕು. ಇವರೇ ಕೈ ಜೋಡಿಸಿದಾಗ ಅದು ಬೇರೆ ತರ ಹೋಗುತ್ತೆ. ಇವಾಗ ಬಂದು ಇವರು ಏನು ಮೀಡಿಯಾ ಮುಖಾಂತರ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವುದೂ ಸಮಸ್ಯೆ ಇಲ್ಲ ಅಂತ. ಈಗ ನೀವೆಲ್ಲ ತೋರಿಸ್ತಾ ಇದ್ದೀರಾ, ಈಗ ಆಟೋಗಳು ಎಷ್ಟು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಳ್ಳುತ್ತೆ. ಈಗ ಈಗ 3 ಕಿಲೋಮೀಟರ್ ನಿಂತಿದೆ ಆಟೋಗಳು. ಈಗ ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ವಾ ಅದು? ಈಗ ಅಧಿಕಾರಿಗಳು ಕಾಣ್ತಾ ಇಲ್ವಾ? ಕಾಣ್ತಾ ಇದೆಯಲ್ಲ ಅವ್ರಿಗೆಲ್ಲ. ಮತ್ತೆ ಹೆಂಗೆ ಬಂದು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಗೆ ಯಾವುದೇ ಥರದ್ದು ಸಮಸ್ಯೆ ಇಲ್ಲ, ಎಲ್ಲ ಸರಾಗವಾಗಿ ನಮಗೆಲ್ಲ ಚಾಲಕರಿಗೆ ಇದಕ್ಕೆಲ್ಲ ಚಾಲಕರಿಗಾಗಿರ್ಬೋದು ಮತ್ತು ಸಾರ್ವಜನಿಕರಿಗಾಗಿರ್ಬೋದು, ಮನೆ ಸಿಲಿಂಡರ್ ಆಗಿರ್ಬೋದು, ಎಲ್ಲ ನಮಗೆ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಇಲ್ಲಿ ಒಂದು ಸಿಲಿಂಡರ್ ತಗೋಬೇಕು ಅಂತ ಹೇಳಿದ್ರು ಕೂಡ ಕಿಲೋಮೀಟರ್ ನಿಂತಿರ್ತಾರೆ ಮನೆ ಸಿಲಿಂಡರ್ ಇಟ್ಕೊಂಡು. ಈಗ ನಮ್ಮ ಆಟೋಗಳು ನೀವು ನೋಡ್ತಾ ಇದ್ದೀರಾ 3-4 ದಿವಸದಿಂದ ಅಲ್ವಾ, ಯಾವ ಬಂಕ್ಗಳಲ್ಲಿ ಇಲ್ಲ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಹಂಗಿದ್ಮೇಲೆ ಇವ್ರು ಬಂದು ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ? ನಾವೇನೋ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ನಮಗೇನಿದ? ಈಗ ಸಿಕ್ಕೋದ್ರೆ ಹಾಕ್ಸ್ಕೊಂಡು ಹೋಗ್ತಾ ಇರ್ತೀವಿ, ಓಡಿಸ್ತಾ ಇರ್ತೀವಿ. ಇವಾಗ ಇಲ್ಲ, ನಿಂತಿದೆ, ಈಗ ನಮ್ಮ ಜೀವನ ನಡೆಸಬೇಕು, ಯಾರು ಹೊಣೆ ಇದಕ್ಕೆ? ಇವರು ಬರೀ ಇವರು ಈಗ ಎಲೆಕ್ಷನ್ ನಿಂತ್ಕೊಂಡು ಇವ್ರು ನಾವು ಗೆಲ್ಲಬೇಕು ಅಂದ್ಕೊಂಡು ಒಬ್ರಿಗೊಬ್ರು ಫೈಟ್ ಕೊಟ್ಕೊಂಡು ಅಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಯಾರು ದುಡ್ಡು ಖರ್ಚು ಮಾಡ್ತಾರೆ ಅವರು? ಅದನ್ನೇ ಇವಾಗ ಚಾಲಕರು ಕಷ್ಟದಲ್ಲಿದ್ದಾರಲ್ವಾ, ಅದಕ್ಕೆ ಸಪೋರ್ಟ್ ಮಾಡಬೇಕಲ್ವಾ? ನೀವು ಜೀವನ ಮಾಡೋಕ್ಕೆ ನಿಮ್ಗೆ ಒಂದು ದಾರಿ ಮಾಡ್ಕೊಡ್ತೀವಿ ಅಂತ ಯಾವನಾರಾಗಲಿ, ಯಾವ ಪಕ್ಷದವನಾರಾಗಲಿ ಬಂದು ಏನಾದರೂ ಚಾಲಕರ ಪರವಾಗಿ ಮಾತಾಡಿದ್ದಾರೆ ಇವತ್ತಿನವರೆಗೂ? ಅಲ್ಲ, ವಿರೋಧ ಪಕ್ಷ ನಿಜ ಕೂಡ ಅದು ಕೂಡ ಸತ್ತೋಗ್ಬಿಟ್ಟಿದೆ. ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗ್ಬಿಟ್ಟಿದೆ. ಮತ್ತೆ ರಾಜ್ಯ ಆಡಳಿತ ಮಾಡೋರು ಕೂಡ ಈ ಒಂದು ಕಿವಿಗೆ ಆಟೋ ಚಾಲಕರ ಮೇಲೆ ಆರೋಪ ಏನು ಅಂತ ಹೇಳಿದ್ರೆ, ಆಟೋ ಚಾಲಕರು ವಿಪರೀತವಾಗಿ ರೇಟ್ ಕೇಳ್ತಿದ್ದಾರೆ ಅನ್ನೋದು. ವಿಪರೀತವಾಗಿ ರೇಟ್ ಕೇಳ್ತಾರೆ. ನಾವು ಮಾತ್ರ ನಿಮ್ಗೆ ಚಾಲಕರು ಮಾತ್ರನೇ ಕಾಣಿಸ್ತಾ ಇದ್ದೀರಾ ಅಂತ ಇದ್ರಲ್ಲ ಸರ್. 5 ಗಂಟೆಯಿಂದ 6 ಗಂಟೆ ಕಾಲ ಅವನು ಲೈನಲ್ಲಿ ನಿಂತ್ಕೋತಾ ಇದ್ದಾನೆ. ಗ್ಯಾಸ್ಗೆ 59 ಇದ್ದಿದ್ದ 135 ರೂಪಾಯಿ ಕೊಟ್ಟು ತಗೋತಾ ಇದ್ದಾನೆ. ನಷ್ಟ ಯಾರು ಬರ್ಸೋರು ನಮ್ದು ಸರ್? ಇವ್ರು ನಮ್ಮ ನಷ್ಟ ಬರ್ಸೋರು ಯಾರು? ಇವಾಗ 22 ಕಿಲೋಮೀಟರ್ ಬರುತ್ತೆ ನನ್ನ ಗಾಡಿ, 135 ರೂಪಾಯಿ ಕೊಟ್ಟು 1 ಲೀಟರ್ ಹಾಕಿಸ್ತೀನಿ. ಮಿನಿಮಮ್ ಇವತ್ತಿನಿರೋಂಥ ನಮ್ಮ ಈ ಟ್ರಾಫಿಕ್ ಪಿಕಪ್ಗೆ ಡ್ರಾಪ್ಗೆ ಯಾರು ಕೂಡ ಇವತ್ತು ರಸ್ತೆಗೆ ಬರ್ತಾ ಇಲ್ಲ. ಚಾಲಕರು ಪ್ರಯಾಣಿಕರು ಯಾರು ಬರ್ತಾ ಇದಾರ? ಮನೇಲಿ ಕೂತ್ಕೊಂಡು 10ನೇ ಫ್ಲೋರಲ್ಲಿ ಇದ್ರೆ ಬೇಕಾದ್ರೆ ಅದಕ್ಕೂ ಹತ್ತಿಸ್ಬಿಡ್ರಪ್ಪ ನೀವು ಗಾಡಿ ನಮ್ಮ ಇಲ್ಲಿಗೆ ಅಂದ್ಬಿಡ್ತಾರೆ. ಲಿಫ್ಟಲ್ಲಿ ಬಂದ್ರು ಬಂದ್ಬಿಡು, ನಾನು ಇಲ್ಲೇ ಇಳಿತೀನಿ ಅನ್ನೋ ಪ್ರಯಾಣಿಕರು ಇದ್ದಾರೆ. ಅವ್ರ ಮನೆ ಹತ್ರ ನಾವು 1 ಕಿಲೋಮೀಟರ್ ಹೋಗ್ತೀವಿ ಮೇನ್ ರೋಡಿಂದ, ಅವ್ರನ್ನ ಡ್ರಾಪ್ ಮಾಡಿ 1 ಕಿಲೋಮೀಟರ್ ರೀಚೇ ಬರ್ತೀವಿ. 2 ಕಿಲೋಮೀಟರ್ ಹೋಯ್ತು, ಒಂದು ಬಾಡಿಗೆಗೆ 2 ಕಿಲೋಮೀಟರ್ ಹೋಯ್ತು ಅಂದ್ರೆ ನಮಗೆ ಇವ್ರು ಕೊಡ್ತಾ ಇರೋ 5 ಲೀಟ್ರಲ್ಲಿ 1.5 ಲೀಟ್ರ್ ಬರೀ ಟ್ರಾಫಿಕಲ್ಲಿ ಈ ಪಿಕಪ್ಗೆ ಡ್ರಾಪ್. ಎಷ್ಟಿಗೆ 1 ಕಿಲೋ ಎಷ್ಟು ತಗೊಳ್ತಾ ಇದ್ರಿ ಈಗ? ರೇಟ್ ಎಷ್ಟಿದೆ ಈಗ ಸರ್? ಗೋರ್ಮೆಂಟ್ ಇದು ಇಂಡಿಯನ್ ಆಯಿಲ್ ಅಲ್ಲೆಲ್ಲ ಇರೋದು 90 ರೂಪಾಯಿ. ಈ ಪ್ರೈವೇಟ್ ಅಲ್ಲಿ ಇವಾಗ ತೋರಿಸೋದಲ್ಲ 130. ಅಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ಈಗ ನಾನು ಕೇಳ್ತಾ ಒಬ್ಬ ಗ್ರಾಹಕ ಬರ್ತಾನೆ, 18 ರೂಪಾಯಿ ಗ್ರಾಹಕ ಬರ್ತಾನೆ, ಈಗ ಒಂದು 3 ಕಿಲೋಮೀಟರ್ ಹೋಗ್ಬೇಕು, ಆತನಿಗೆ ಚಾರ್ಜ್ ಎಷ್ಟು ಮಾಡ್ತಾ ಇದ್ರಿ ಸರ್? ಸೇಮೇ ತಗೋತಾರೆ ಸರ್ ಇವತ್ತವರೆಗೂ. ಯಾವ್ದಾರ ಪ್ರಯಾಣ ಎಷ್ಟು? 18 ರೂಪಾಯಿ ಕಿಲೋಮೀಟರ್ 30 ರೂಪಾಯಿ ಮಿನಿಮಮ್ 3 ಕಿಲೋಮೀಟರ್ಗೆ. 2 ಕಿಲೋಮೀಟರ್ 1.9ಗೆ 30 ರೂಪಾಯಿ ನಾವು ತಗೋತಾ ಇದೀವಿ. ನಾವು ಇವತ್ತವರೆಗೂ ಯಾವುದೇ ಒಬ್ಬ ಸಾರ್ವಜನಿಕ ನಮ್ಮ ಆಟೋ ಚಾಲಕರು ನಮ್ಮ ಹತ್ರ ರೇಟ್ ಜಾಸ್ತಿ ತಗೊಂಡು ಎಲ್ಲೂ ಕೂಡ 1 ತಿಂಗಳಿಂದ ಯಾವುದೇ ಯಾಕಂದ್ರೆ ಹೇಳಿದ್ನಲ್ಲ, ಶಾಂತಿ ದೂತರು ನಾವು. ಏನೇ ಹೊರೆ ಬಂದಿದ್ರು ನಮ್ಮ ತಲೆ ಮೇಲೆ ಹಾಕೋತಾ ಇದೀವಿ. ನಾವೆಲ್ಲೂ ಕೂಡ ಇವತ್ತವರೆಗೂ ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ. ನೀವು ದೃಶ್ಯ ಮಾಧ್ಯಮದವರು ಯಾರು ಬೇಕಾದ್ರೆ ರಿಯಾಲಿಟಿ ಚೆಕ್ ಮಾಡಿ, ಯಾರಿಗಾರ ಕೇಳಿ. 10 ರೂಪಾಯಿ ಕೊಡಿ ಅಂದ್ರೂ ಗಲಾಟೆ ಮಾಡ್ಬಿಟ್ಟು ಹೋಗ್ತಾರೆ. 10 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್, ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಸ್ವಲ್ಪ ಇವಾಗ ಲೊಕೇಶನ್ ನಿಮ್ಮ ಆಫೀಸ್ಗೆ ಹಾಕಿದ್ರೆ ನಿಮ್ಗೆ ಆಫೀಸಿಗೆ ಬಂದಿರಲ್ಲ, ಅದು ಹಿಂದೆ ಇರುತ್ತೆ. ನೀವು ಒಂಚೂರು ಮುಂದೆ ಬಿಡಿ ಅಂತೀರಿ, ಅದನ್ನೂ ಬಿಡ್ತೀವಿ. ಒಂದು 10 ರೂಪಾಯಿ ಕೊಡಿ, ಇದು ನಮಗೆ ಇದು ಕೌಂಟ್ ಆಗಲ್ಲ. ನನಗೆ ಇಷ್ಟೇ ತೋರಿಸಿರೋದು, ನಾನು ಇಷ್ಟೇ ಕೊಡೋದು ನಿಮಗೆ. ಬೇರೆಯವರೆಲ್ಲ ಜಾಸ್ತಿ ಮಾಡ್ತಾರೆ ಸರ್ ರೈಟು. ಈಗ ಹೋಟ್ಲವ್ರು ಮಾಡಿದ್ದಾರೆ, ಈಗ ಒಂದು ಇಡ್ಲಿ 15 ರೂಪಾಯಿ ಇದ್ದಿದ್ದು ಇವಾಗ 20 ರೂಪಾಯಿ ಮಾಡಿದ್ದಾರೆ ಅಲ್ವಾ? 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಇಡ್ಲಿಗೆ. ಈಗ ನಾವು ಮಾಡಿದ್ರೆ ಈಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀರಾ, ಆಟೋ ಚಾಲಕ ಸುಲಿಗೆ ಮಾಡ್ದ, ದರೋಡೆ ಮಾಡ್ದ, ನಾವೇ ಕಾಣೋದು. ಆಹಾರ ಪದಾರ್ಥಗಳು ಹೋಟ್ಲ್ನಲ್ಲಿ ಇರತಕ್ಕಂಥ ಸಾಮಗ್ರಿಗಳು ಎಲ್ಲರೂ ಕೂಡ ಜಾಸ್ತಿ ಆಗಿದೆ. ನಮ್ಮ ಆಟೋ ಚಾಲಕರು 10 ರೂಪಾಯಿ 15 ರೂಪಾಯಿ ಕೇಳಿದ್ರೆ ಅದೇ ದೊಡ್ಡದು. ಈಗ ನಮಗೆ ಹೊರೆ ಆಗಿದೆ 40ರಿಂದ 50 ರೂಪಾಯಿ ನಮಗೆ ಹೊರೆ ಆಗಿದೆ. ಇದನ್ನ ಬರ್ಸೋರು ಯಾರು?
ಸರ್ಕಾರ ಭರಿಸ್ಬೇಕು. Correct. ಈಗ ಕೋವಿಡ್ ಅಲ್ಲಿ ಏನ್ ನಮ್ಗೆ ನಷ್ಟ ಆಗಿತ್ತು ಅದೇ ರೀತಿ ಈಗೂ ಕೂಡ ನಷ್ಟ ಆಗ್ತಾ ಇದೆ. ಅದರಿಂದ ಸರ್ಕಾರ ಮಧ್ಯವಹಿಸಿ ಏನ್ ನಮ್ಮ ಚಾಲಕರಿಗೆ 10,000 ಈ ರೂಪಾಯಿ ಕೊಡ್ಬೇಕು. ನಾಚಿಕೆಡಿನ ಸರ್ಕಾರ ಒಟ್ಟು ನಾಚಿಕೆಡು ಇಚ್ಛಾಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಚ್ಛಾಶಕ್ತಿ ಇರೋದಿಲ್ಲಿ. ಇವ್ರು ಬೇಡವೇ ಬೇಡ ನಮ್ಗೆ 10,000 15,000 ರೀ ಗ್ಯಾಸ್ ಮಧ್ಯಸ್ಥಿಕೆ ವಹಿಸ್ರಿ. Yes. ಯಾಕ್ರಿ ಇವತ್ತು ಅದೇನ್ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅವ್ರ ಇಲಾಖೆ ಏನು ಕಣ್ಮುಚ್ಕೊಂಡಿದೆ ಗೊತ್ತಿಲ್ಲ. ನಾವು ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ನಿನ್ನೆ ಮೊನ್ನೆ ಎಲ್ಲ ಫೋನ್ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ಗ್ಯಾಸ್ ಕೊರತೆ ಆಗಿದೆ ದಯವಿಟ್ಟು ಬಂದು ಚೆಕ್ ಮಾಡಿ, ರಿಯಾಲಿಟಿ ಚೆಕ್ ಮಾಡಿ. ಎಲ್ಲೆಲ್ಲಿ ಗ್ಯಾಸ್ ಬಂಕ್ಗಳಲ್ಲಿ ಇವತ್ತು ಬರುವಂತ ಗ್ಯಾಸ್ನ ಬಂದ್ಬಿಟ್ಟು ಲಾರಿಗಳು ಬಂದು ಅಲ್ಲಿ ನಿಲ್ಸ್ಕೊಂಡಿದ್ದಾರೆ. ಯಾವಾಗ ಗ್ಯಾಸ್ ಇವರು ರೈಸ್ ಆಗುತ್ತೆ ಅನ್ನೋ ಟೈಮಲ್ಲಿ ತಗೊಂಬಂದು ನಿಲ್ಸ್ಕೊಂಡು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದಕ್ಕಿರೋ ಅಂತ ಏನು ಇವರು ಕೊಟ್ಟಿರ್ತಕ್ಕಂಥ ಕಮ್ಮಿ ರೇಟ್ಗೆ ಜಾಸ್ತಿ ಮಾಡೋದಕ್ಕೆ 1 ದಿವಸ 2 ದಿವಸ ಲೇಟ್ ಮಾಡ್ತಾ ಇದ್ದಾರೆ ಇವರು. ನಮ್ಮ ಅಧಿಕಾರಿಗಳು ಏನಿದ್ದಾರೆ ಗೊತ್ತಾ ಸರ್, ಈ 59ರಿಂದ 69 ಆಗಿದ ತಕ್ಷಣನೇ ನಮ್ಮ ಮಿತ್ರ ಸಂಘಟನೆ ARD ಅವರು ಕಂಪ್ಲೇಂಟ್ ಕೊಟ್ಟರು ಮಾಪನ ಇಲಾಖೆಗೆ. ಈ ಬಂಕಲ್ಲಿ 59 ಐತೆ, ಆ ಬಂಕಲ್ಲಿ 69 ಐತೆ, ಏನಿದು ಅಂತ ನಾವು ಚೆಕ್ ಮಾಡ್ತೀವಿ, ನಾವು ಮಾಡ್ತೀವಿ, ಎಲ್ಲಿದೆ ತಿಳಿಸ್ಕೊಡಿ ಅದು. ನಾವುಗಳು ಎಲ್ಲಾನು ಮಾಪನ ಇಲಾಖೆಗೆ ತಿಳಿಸ್ಕೊಟ್ವಿ. ನೋಡಿ ಇಲ್ಲಿದೆ ಇಲ್ಲಿದೆ ಇಲ್ಲಿದೆ. ಇವತ್ತವರೆಗೂ ಒಬ್ಬ ಅಧಿಕಾರಿ ಒಂದು ಗ್ಯಾಸ್ ಬಂಕ್ ಮುಂದೆ ನಿಂತು ಏನಕ್ಕೆ ಇದು ಜಾಸ್ತಿ ಆಯಿತು, ಇವತ್ತೊಂದು ಪತ್ರಿಕಾ ಹೇಳಿಕೆ ಆಗಿರಲಿ, ಮಾಧ್ಯಮದ ಮುಂದೆ ಆಗಿರಲಿ, ಯಾವ್ದಾರ ಒಬ್ಬ ಅಧಿಕಾರಿ ಬಂದು ಮಾತಾಡಿದಾನ? ನಾವು ಕೊಡೋ ಮನವಿ, ನಾವು ಕೊಡೋ ಕಂಪ್ಲೇಂಟು ಎಲ್ಲ ಸುಮ್ಮನೆ. ಏನಕ್ಕೆ ಇವರು ಆಯಿತು ಹಾಕಲ್ಲಿ ಬಂಡಕ್ಕೋ ಬಜ್ಜಿಗೋ ಕಳಿಸು. ಎಸ್ ಶಿವಕುಮಾರ್ ಅವರು, ಈಗ ಈ ಆಟೋ ಚಾಲಕರ ಜೀವನೋಪಾಯದ ಬಗ್ಗೆ ಸರ್ಕಾರ ಅಷ್ಟೊಂದು ಗಮನ ಕೊಡ್ತಿಲ್ಲ ಅಂತ ಅನ್ಸುತ್ತಾ, ಖಂಡಿತ ಅಥವಾ ಗಮನನೇ ಇಲ್ಲ ಅಂತ? ಕೊಡ್ತಾನೆ ಇಲ್ಲ. ಎಲ್ಲೋದ್ರು ನಮ್ಮ ನಾಯಕರುಗಳೆಲ್ಲ ಎಲ್ಲೋದ್ರು? ಯಾರು ಬರ್ತಾರೆ? ಈಗ ಅವ್ರ ಮನೇಲಿ ಏನಾದ್ರು ಗ್ಯಾಸ್ ಏನಾದ್ರು ಇಲ್ವಾ? ಇಲ್ಲ ಅವ್ರ ವಾಹನಗಳಿಗೆ ಏನಾದ್ರು ಗ್ಯಾಸ್ಗಳಿಲ್ವಾ? ಈ ನಮ್ಮ ಬಡವರ ನಮ್ಮಂತ ಚಾಲಕರಿಗೆ ನೋವುಗಳು ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಈಗ ಪ್ರತಿನಿತ್ಯ ನೀವು ನ್ಯೂಸ್ಗಳೆಲ್ಲ ಆಗ್ತಾ ಇದ್ದೀರಾ, ಗ್ಯಾಸ್ ಇದೆ, ಕೊಂದು ಕೊರತೆ ಇದೆ ಅಂತೇಳಿ ಆಗ್ತಾ ಇದ್ದೀರಾ. ಯಾರಾದರೂ MLA ಆಗಲಿ MP ಆಗಲಿ ಬಂದು ಈ ಥರ ನಮ್ಗೆ ಯಾರಾದರೂ ಹಿಂದೆ ಬೆನ್ನಿದೆ ನಿಂತಿದ್ದಾರಾ? ಈಗ ಅವ್ರ ಮನೇಲಿ ಏನಾದರೂ ಗ್ಯಾಸ್ ಇಲ್ಲ ಅಂತ ಏನಾದರೂ ಕಂಪ್ಲೇಂಟ್ ಇದೆಯಾ? ಇಲ್ಲ ಅವ್ರ ವಾಹನಗಳಿಗೆ ಏನಾದರೂ ಗ್ಯಾಸ್ ಇಲ್ಲ ಅಂತೇಳಿ ಏನಾದರೂ ತೊಂದರೆ ಆಗಿದೆಯಾ? ತೊಂದರೆ ಆಗ್ತಿರೋದು ನಮ್ಮಂಥ ಬಡವರಿಗೆ. ಈಗ ಅವ್ರಿಗೆ ಗೊತ್ತಿದೆ, ಈಗ ಅವ್ರು ಹೇಳ್ತಾರೆ ಗ್ಯಾಸ್ಗೆ ಏನು ತೊಂದರೆ ಇಲ್ಲ, ಗ್ಯಾಸ್ ಇದೆ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಗ್ಯಾಸ್ ಕೊಡ್ತಾ ಇಲ್ಲ? ಬಂಕ್ಗಳಿಗೆ ಏನು ತೊಂದರೆ ಆಗ್ತಾಯಿದೆ? ರೇಟ್ಗಳು ಯಾಕೆ ಜಾಸ್ತಿ ಮಾಡ್ತಾರೆ ಡೈಲಿ? ನಿನ್ನೆ ಇದ್ದ ರೇಟು ಇವತ್ತಿನ ಬಂಕ್ಗಳಲ್ಲಿ ರೇಟ್ ಜಾಸ್ತಿ ಇರೋದ್ರಿಂದಾಗಿ ನೀವು ಜಾಸ್ತಿ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಖಂಡಿತ. ಈಗ ನಾವು ಜಾಸ್ತಿ ಮಾಡಿದ್ರಲ್ಲ ಸೇಮ್ ಅದೇ ರೇಟ್ಗೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಇಲ್ಲ ಪರವಾಗಿಲ್ಲ. ಈಗ ಆಟೋ ಚಾಲಕರಿಗೆ 10-20 ರೂಪಾಯಿ ಎಕ್ಸ್ಟ್ರಾ ಕೊಡೋದು ದೊಡ್ಡ ವಿಷಯನೇ ಅಲ್ಲ. ನಾನು ಉಳ್ಳವರಿಗೆ ಹೇಳ್ತಾ ಇರೋದು, ಯಾಕಂದ್ರೆ ಕಷ್ಟದ ಸಮಯ ಇದೆ. ಯಾಕಂದ್ರೆ ದಿನನಿತ್ಯ ಆದಾಯದ ಮೇಲೆ ಆಟೋ ಚಾಲಕರು ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ನಾನು ಹೇಳ್ತಾ ಇದ್ದೆ ಅಂದ್ರೆ ಹಂಗೆ ಅಲ್ಲಿ ರೇಟ್ ಜಾಸ್ತಿ ಆಗಿದೆ ಅನ್ನೋದು ಕನ್ಫರ್ಮ್, ಕರೆಕ್ಟ್ ಅಲ್ವಾ? ರೇಟ್ ಜಾಸ್ತಿ ಆಗಿದೆ, ಬಟ್ ಆದ್ರೆ ಏನ್ ರೇಟ್ ಇದೆ ಅದೇ ರೇಟಲ್ಲಿ ನಾವು ಗಾಡಿ ಓಡಿಸ್ತಾ ಇದೀವಿ. ನಮಗೆ ಗ್ಯಾಸ್ ಬೇಕು. ಈಗ ಸರ್ಕಾರ ಏನ್ ಹೇಳ್ತಿದೆ, ಗ್ಯಾಸ್ ಯಾವುದೇ ತೊಂದರೆ ಇಲ್ಲ, ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಕೊಡ್ಲಿಕ್ಕೆ ತೊಂದರೆ, ಏಜೆನ್ಸಿ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಏಜೆನ್ಸಿ ಮೇಲೆ. ಈ ಬಂಕವನ್ನು ಯಾಕೆ ಜಾಸ್ತಿ ಮಾಡ್ತಾ ಇದ್ದಾನೆ ಅನ್ನೋದು ನೀವು ಸರ್ಕಾರದಿಂದ ಒಂದು ಬಿಡುಗಡೆ ಮಾಡಿ. ಏನಕ್ಕೆ ಜಾಸ್ತಿ ಮಾಡಿದೀವಿ? ಈಗ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಡಿಫ್ರೆಂಟ್ ಇದೆ ರೇಟು. ಏನು ಬೇರೆ ರಾಜ್ಯ, ಬೇರೆ ಊರು, ಬೇರೆ ತಾಲೂಕು ಅಲ್ಲ, ಕೇವಲ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್. ಒಂದ್ರಲ್ಲಿ 85 ರೂಪಾಯಿ ತಂದ್ರೆ ಒಂದ್ರಲ್ಲಿ 100 ರೂಪಾಯಿ. ಮನೆ ಯಾವ್ದೋ ದೇವಡ ಪೆಟ್ರೋಲ್ ಬಂಕ್ ಎಲ್ಲ ಮುಡುಗ ಹಾಕ್ಸ್ಕೊ ಬಂದ್ರೆ 135 ರೂಪಾಯಿ ಹಾಕ್ಸ್ಕೊ ಬಂದಿದ್ದಾನೆ. ಒಂದು 135 ರೂಪಾಯಿ ಒಂದು ಲೀಟರ್ ಹಾಕ್ಸ್ಕೊ ಬಂದ್ರೆ ಅವ್ನು ಕೊಡೋಂಥ ಮೈಲೇಜ್ ಏನು? ಈ ಟ್ರಾಫಿಕಲ್ಲಿ ಸಿಗೋಂಥ ಮೈಲೇಜ್ ಏನು? ನಾವು ಕಸ್ಟಮರ್ ಹತ್ರ ಗ್ರಾಹಕರ ಹತ್ರ ಹೆಂಗಿಸ್ಕೊಳ್ಳೋದು ನಮ್ಮ ರೇಟ್? ಅವರೇ ಹೇಳಿದ್ರೆ ಅವ್ರು ಅರ್ಥ ಆಗುತ್ತಾ? ಅವ್ರು ಏನೋ ಹೇಳಿದ್ರೆ ಇವ್ರು ಹೇಳ್ತಾರೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಹೇಳ್ತಾರೆ, ದರೋಡೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಎಕ್ಸ್ಟ್ರಾ ಕೇಳ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗ್ತದ? ಈ ಚಾಲಕರದ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಏನೇ ಮಾಡಬೇಕು ಅಂದ್ರೆ ಸರ್ಕಾರ ಒಪ್ಪಿಗೆ ಕೊಡಬೇಕು, ಸರ್ಕಾರ ಮಾಡ್ಬೇಕು ನಮಗೆ. ಬೇರೆಯವರು ಇವಾಗ ಎಲ್ಲರೂ ಹೋಟ್ಲು ಪಾಟ್ಲು ಯಾರಾಗಿರ್ಲಿ, ಇವಾಗ ನೀವೊಂದು ತಿಂಡಿ ಪಾನಿಪುರಿ ಅಂಗಡಿಯವ್ರು ನೋಡ್ರು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಆಗಿದೆ. ಕಾಫಿ ಟೀ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ. ಶಂಕದಿಂದಾನೇ ತೀರ್ತಾ ಬರಬೇಕು, ನಾವು ಕೇಳಿದ್ರೆ ತಗೊಳ್ಳಲ್ಲ. ಓಲಿ ಏನಾರ ಬಂದು ಮಾತಾಡ್ರಿ. ಸರ್ಕಾರದ ಅಡಿನಲ್ಲೇ ಬದುಕಬೇಕು, ಬೇರೆಯವರಿಗೆ ದರೋಡೆ ಮಾಡೋದಕ್ಕೆ ಬಿಡಬೇಕು. ನಾವು ಸರ್ಕಾರದ ಅಡಿನಲ್ಲೇ ಬದುಕಬೇಕು. ಇವತ್ತವರೆಗೂ ಒಂದು ಕಾನೂನನ್ನ ಪಾಲಿಸ್ತಾ ಇದ್ದಾನೆ ಅಂದ್ರೆ ಒಬ್ಬ ಚಾಲಕ ಮಾತ್ರ. ಕಾನೂನನ್ನ ಕರೆಕ್ಟಾಗಿ ಹಂಗೂ ಇಲ್ಲದೆ ಹಿಂಗೂ ಇಲ್ಲದೆ ಅವ್ರು ಕಾನೂನಲ್ಲಿ ಹೇಳಿದ್ದೆಲ್ಲ ಪಾಲಿಸ್ತಾ ಇದ್ದಾನೆ ಅಂದ್ರೆ ನಮ್ಮ ಚಾಲಕರೇ. ಈಗ ಒಂದು ಮೀಟ್ರದು ಒಂದು ರೂಪಾಯಿ ಜಾಸ್ತಿ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ಕೊಳ್ತೀವಿ. ಪಾಸಿಂಗಿಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಆದ್ರೆ ನಮಗೆ ಸಿಗ್ಬೇಕಾಗಿರುವಂತ ಸವಲತ್ತುಗಳು ಮಾತ್ರ ಯಾವುದು ಸಿಗ್ತಾ ಇಲ್ಲ ಸರ್ಕಾರದಿಂದ. ಈ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ, ಯಾವುದೇ ಸರ್ಕಾರ ಆಗಲಿ ಸರ್, ನಮಗಂತೂ ಆಟೋ ಚಾಲಕರಿಗೆ ಯಾವುದೇ ರೀತಿ ಸಹಾಯಗಳನ್ನು ಮಾಡ್ತಾ ಇಲ್ಲ. ಬಂದು ಮಾಡೋನು ಒಬ್ಬನೂ ಕೂಡ ಇಲ್ಲ ಇಲ್ಲಿ. ಈ CNG ಇಲ್ಲ ಅಂದರೆ ದಿನನಿತ್ಯದ ಬದುಕು ಹೇಗೆ ಅಂತ
ಯಾಕೆ ಗ್ಯಾಸ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಸರ್ ಈಗ ಈ ಕೆಲವು ಈಗ ಬಂಕ್ಗಳಲ್ಲಿ ಕೆಲವುದ್ರಲ್ಲಿ ಇದೆ, ಪ್ರೈವೇಟಲ್ಲಿ, ಗೌರ್ಮೆಂಟಲ್ಲಿ ಇಲ್ಲ. ಈ ಸರ್ಕಾರ ಏನು ಮಾಡುತ್ತೆ, ಈಗ ಅವ್ರಿಗೆ ಸರ್ಕಾರಕ್ಕೆ ಆದಾಯ ಬೇಕು, ಮಾಡ್ತಾರೆ. ಇವಾಗ ಎಲ್ಲದೂ ಫ್ರೀ ಕೊಟ್ಟಿದ್ದಾರೆ, ಎಲ್ಲ ಫ್ರೀ ಅಂತಾರೆ. ಯಾಕೆ ಅವ್ರೇನೋ ನಾವು ಸರ್ಕಾರ ನಾವು ಗೆಲ್ಲಬೇಕು, ನಮ್ಮ ಸರ್ಕಾರನೇ ಬರಬೇಕು ಅಂತೇಳಿ ಸಾರ್ವಜನಿಕರಿಗೆ ಒಂದು ಆಸೆ ತೋರಿಸಿ ಅವ್ರು ಓಟ್ ಹಾಕ್ಸ್ಕೊಂಡು ಗಿಟ್ಟಿಸ್ಕೊಂಡು ಕೊಡ್ತಾರೆ. ಇವಾಗ ಏನಾಗುತ್ತೆ, ಈಗ ಗ್ಯಾಸು ಈಗ ಪ್ರೈವೇಟ್ ಬಂಕು ಕೊಡ್ತಾರೆ. ಈಗ 80 ರೂಪಾಯಿಗೆ ಇದ್ದಿದ್ದು ಇದು ಗೌರ್ಮೆಂಟ್ ಇಂಡಿಯನ್ ಆಯಿಲ್ ಇರ್ಬೋದು, ಭಾರತ್ HP 80 ರೂಪಾಯಿ ಇದ್ದರೆ ಇವಾಗ ಪ್ರೈವೇಟಲ್ಲಿ ಈಗ ಅದೇ 135 ರೂಪಾಯಿ 100 ರೂಪಾಯಿ ಮಾಡ್ತಾಯಿದ್ದಾರೆ. ಅಂದರೆ ಈಗ ಇಲ್ಲಿಗೂ 40-50 ರೂಪಾಯಿ ಡಿಫ್ರೆನ್ಸ್ ಬರ್ತಾಯಿದೆ. ಅಂದರೆ ಇದು ಸರ್ಕಾರಕ್ಕೆ ಅಲ್ವಾ ಆದಾಯ? ಈಗ 40 ರೂಪಾಯಿ ಒಂದು ಲೀಟ್ರಿಗೆ 40 ರೂಪಾಯಿ ಸಿಗ್ತಾ ಇದೆ ಅಂದರೆ ಅವ್ರೇನು ಮಾಡ್ತಾರೆ, ಪ್ರೈವೇಟ್ ಅವ್ರು ಕೊಡ್ತಾರೆ. ಅಲ್ಲಿ ಹಾಕ್ಸ್ಕೊತಾರೆ ಬಿಡು, ನಮಗೆ ನನ್ನ ಜಾಬಿಂದ ಹೋಗುತ್ತಾ, ಸರ್ಕಾರದ ಕಥೆಯಿಂದ ಏನಾರು ಹೋಗುತ್ತಾ ಅವ್ರಿಗೆ? ಏನಿಲ್ವಲ್ಲ. ಇಲ್ಲಿ ಸಮಸ್ಯೆ ಆಗ್ತಾರೆ ಚಾಲಕರಿಗೆ. ನಾವು ಇಲ್ಲಿ 300 ರೂಪಾಯಿ ದುಡಿದ್ರೆ 200 ರೂಪಾಯಿ ಗ್ಯಾಸ್ಗೆ ಹಾಕಬೇಕು. 100 ರೂಪಾಯಿ ತಗೊಂಡೋಗಿ ನಾವೇನು ಜೀವನ ಮಾಡೋದು? ನಮಗೇನೆ ಈಗ ನಾವ್ರೇನು ಸರ್ಕಾರ ನಮ್ಗೆ ಭಿಕ್ಷೆ ಕೊಡೋದೇ ಬೇಡ ನಮಗೆ. ನಾವೇನು ಹೇಳಿದ್ವಿ, ಈಗ ನಮಗೆ ಒಂದು ಇದು ಕೊಡಲಿ 15,000 ತಿಂಗಳಿಗೆ ಅಂತ ಹೇಳಿದ್ವಿ. ಬೇಡ, ಕೊಡೋದೇ ಬೇಡ. ಅವರು ನಮ್ಗೆ ದುಡಿಯೋಕ್ಕೆ ಕೆಲಸ ಕೊಡಲಿ, ನಮಗೆ ಗ್ಯಾಸ್ ಸಪ್ಲೈ ಮಾಡಿಕೊಡ್ಲಿ ಕರೆಕ್ಟಾಗಿ ಅಲ್ವಾ? ಈಗ ಬರೀ ಅದನ್ನೇ ನಂಬ್ಕೊಂಡಿದ್ರೆ ಆಗುತ್ತಾ? ಬೇರೆ ಮಾರ್ಗ ಹುಡುಕ್ಬೇಕಲ್ವಾ? ಇಲ್ಲ ಅಂದರೆ ನೋಡಪ್ಪ, ನಿಮ್ಮ ಚಾಲಕರಿಗೆ ಇಂಥ ಸಬ್ಸಿಡಿ ಕೊಡ್ತೀವಿ ಅಂತ ಕೊಡಲಿ, ನಮ್ಮ ಜೀವನಕ್ಕೆ ದಾರಿ ಮಾಡಬೇಕಲ್ವಾ? ನಾವೇನು ತಾವೇನು ನಮಗೆ ಅನ್ನ ಕೊಡಿ, ತಿನ್ನೋಕ್ಕಿಲ್ಲ, ಕೊಡಿ ಅಂತ ನಾವು ಸರ್ಕಾರದ ಬಳಿ ಬೇಡ್ತಾ ಇಲ್ಲ ಚಾಲಕರು ನಾವು. ಯಾಕೆ ನಾವು ಚಾಲಕರು ಸ್ವಾಭಿಮಾನಿಗಳು. ನಾವು ಇವತ್ತಿನವರೆಗೂ ಸರ್ಕಾರದ ಬಳಿ ಹೋಗಿ ನಾವು ಕೈ ಚಾಚಿಲ್ಲ. ನಮ್ಗೆ ದುಡಿಯೋಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇರುವಂಥದ್ದು. ಎಸ್, ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಸರ್ಕಾರ ಏನು ಮಾಡಬಹುದು ಈ ರೀತಿ ಸಮಸ್ಯೆ ಆದಾಗ? ನೋಡಿ, ಪ್ರೈವೇಟ್ ಬಂಕ್ಗಳಲ್ಲಿ ವಿಪರೀತವಾಗಿ ರೇಟ್ ಇದೆ, ಅದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಪ್ರೈವೇಟಲ್ಲಿ ಸಿಗ್ತಾ ಇದೆ ಅಂತೆ. ಯಾಕೆಂದರೆ ಅಲ್ಲಿ ರೇಟ್ ಜಾಸ್ತಿ ಇದೆ, ಇಲ್ಲಿ ಸಿಗ್ತಾ ಇದೆ ಅಂತೆ. ಆದರೆ ಈ ಗೌರ್ಮೆಂಟ್ ಬಂಕ್ಗಳಲ್ಲಿ ಯಾವುದೇ ರೀತಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆ ಇದೆ. ಹಾಗಾದರೆ ಸರ್ಕಾರ ಏನು ಮಾಡಬೇಕು? ನಾಗೇಶ್ ಅವರೇ, ಆಟೋವನ್ನು ನಂಬಿ ಬದುಕನ್ನು ನಡೆಸಬಹುದಾ? ಮಕ್ಕಳಾಗಿರ್ಬೋದು ಅಥವಾ ಕುಟುಂಬ ಅಂತ ಬಂದಾಗ ಹೇಗೆ ಭವಿಷ್ಯ ಇದೆ ಇದರಲ್ಲಿ? ಸರ್, ಮುಂಚೆ ಭಾಳ ಆನಂದವಾಗಿತ್ತು ಸರ್. ಭಾಳ ಆನಂದವಾಗಿತ್ತು. ಏನು ನಮ್ಮ ಚಾಲಕರು ಸಂತೋಷದಿಂದ ಏನು ಆಟೋ ಚಾಲನೆ ಮಾಡಿ ಅವ್ರ ಸಂಸಾರವನ್ನು ತೂಗಿಸ್ತಾಯಿದ್ರು. ಇತ್ತೀಚೆಗೆ ಭಾಳಷ್ಟು ಹೊಡ್ತಾಯಿತ್ತು. ಒಂದು ಬೈಕ್ ಸಂಸ್ಥೆಯಿಂದ, ಇನ್ನೊಂದು ನಮಗೆ ಈ ಗ್ಯಾಸ್ ರೇಟು ಜಾಸ್ತಿ ಆಗಿರೋದ್ರಿಂದ ಭಾಳ ಕಷ್ಟ ಆಗ್ತಾಯಿದೆ. ಹೀಗಾಗಿ ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಇವತ್ತು ಸ್ವಂತ ಮನೆ ಇರೋರು ಸ್ವಲ್ಪ ಮಟ್ಟಕ್ಕೆ ಅವರು ಸಮಾಧಾನ ಆಗಿದ್ದಾರೆ. ಅದೇ ಬಾಡಿಗೆ ಮನೆಯಲ್ಲಿರೋನು, ಬಾಡಿಗೆ ಆಟೋ ಓಡಿಸೋನು ಭಾಳ ಕಷ್ಟಪಟ್ಟು ಅವನು ಕಣ್ಣೀರಿಟ್ಕೊಂಡು ಇವತ್ತು ಆಟೋ ಓಡಿಸ್ಕೊಂಡು ಅವನ ಜೀವನವನ್ನು ಕಟ್ಕೊಳ್ತಾ ಇದ್ದಾನೆ. ಇವತ್ತು ಮನೆಗೆ ಅವ್ರ ಮಕ್ಕಳಿಗೆ ಹಾಲು ತರೋದಕ್ಕಷ್ಟು ಕಾಸು ಕೂಡ ಇಲ್ಲ. ಯಾಕಂದರೆ ಗ್ಯಾಸ್ ಪೂರೈಕೆ ಸರಿ ಇಲ್ದಿರೋದ್ರಿಂದ ಅವನು ಬೀದಿ ಒಳಗೆ ಏನು ಗ್ಯಾಸ್ ಬಂಕ್ಗಳ ಹತ್ರ ಹೋಗಿ ದಿನವಿಡೀ ನಿಂತ್ಕೊಂಡು ಅವನು ಗ್ಯಾಸ್ ಹಾಕ್ಕೊಂಡು ಮತ್ತು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈನಲ್ಲಿ ಹೋಗ್ತಾನೆ. ಇದು ಸರ್ಕಾರಕ್ಕೆ ಗೊತ್ತಿಲ್ವಾ ಸರ್? ಸರ್ಕಾರ ಯಾರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು? ಇವತ್ತು ಆಟೋ ಚಾಲಕರ ಪರವಾಗಿ ನಿಂತ್ಕೊಂಬಾಗಿತ್ತು. ಇವತ್ತು ನಾವು ಶ್ರಮಿಕರು. ಇವತ್ತು ನಮ್ಮ ವರ್ಗ ಇವರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ಕೈಕಾಲು ಹಿಡಿತಾರೆ. ಇವತ್ತು ನಮ್ಮ ವರ್ಗದಲ್ಲಿ 4-5ರಿಂದ 6 ಓಟುಗಳು ಇರ್ತಾವೆ ಅಂತ ತಿಳ್ಕೊಳ್ಳಿ ಒಂದೊಂದು ಮನೆಗೆ. ಎಷ್ಟಾಯಿತು? ಇವರು ಸರ್ಕಾರವನ್ನು ಬೀಳಿಸ್ಬೋದು, ಇವರು ಸರ್ಕಾರವನ್ನು ಎದುರಿಸ್ಬೋದು. ಒಂದು ಸಲ ನಮ್ಮ ಚಾಲಕರು ಮನಸ್ಸು ಮಾಡಿದ್ರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕಲ್ವ? ಮುಂದಿನ ಚುನಾವಣೆ ಮನಸ್ಸಲ್ಲಿ ಇಟ್ಕೊಬೇಕಲ್ಲ? ಇವತ್ತು ಯಾವುದೋ ಒಂದು ಬೈ ಎಲೆಕ್ಷನ್ಗೋಸ್ಕರ ನೀವು ಬಂದ್ಬಿಟ್ಟು ಇಲ್ಲದೇ ಇರತಕ್ಕಂಥ ಏನು ಆಶ್ವಾಸನೆಗಳನ್ನು ಕೊಡ್ತೀರಾ, ಆ ರೀತಿ ಆಶ್ವಾಸನೆಯನ್ನು ಕೊಟ್ಕೊಂಡು ಇವತ್ತು ದಾವಣಗೆರೆಯಲ್ಲಿ ಚಾಲಕರಿಂದನೇ ಗೊಂದಲ ಸೃಷ್ಟಿ ಆಗ್ತಾಯಿದೆ ಅಂತ ಹೇಳಿದರೆ, ಬರೋ ಗ್ಯಾಸ್ ಬಂಕ್ಗಳು ಏನು ಗೌರ್ಮೆಂಟ್ ಗ್ಯಾಸ್ ಬಂಕ್ಗಳು ಯಾವುದಿದ್ದಾವೆ ಅದೆಲ್ಲ ಕೂಡ ಬೀಗ ಜಡ್ಕೊಂಡು ಕೂತ್ಕೊಂಡಿದ್ದಾರೆ. ಪ್ರೈವೇಟ್ ಬಂಕ್ಗಳನ್ನ ಬಿಟ್ಟಿದ್ದಾರೆ. ಪ್ರೈವೇಟ್ ಬಂಕ್ಗಳಲ್ಲಿ ಒಂದಿದೆ ಇವತ್ತು ಅವರಿಗೆ ಎಲ್ಲಿಂದ ಸಿಗ್ತಿದೆ ಅನ್ನೋದು ನಿಮ್ಮ ಪ್ರಶ್ನೆ. ಅವ್ರಿಗೆ ಎಲ್ಲಿಂದ ಸಿಗ್ತಾ ಇದೆ? ಅದು ಎಲ್ಲರಿಗೂ ಸಿಗ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಬರುವಂಥ ಗ್ಯಾಸನ್ನು ಹಾಗೆ ಉಳಿಸ್ಕೊಂಡು ನಾಳೆಗೆ ರೇಟಾಗಿ ಜಾಸ್ತಿ ಮಾಡ್ತಾರೆ. ಒಂದು ದಿವಸ ಗ್ಯಾಸ್ ಪೂರೈಕೆ ಇಲ್ಲದೆ ಇದ್ದರೆ ಗ್ಯಾಸ್ ಚಾಲಕರಲ್ಲಿ ಗೊಂದಲ ಮೂಡ್ತದೆ. ಆಗೇನಾಗ್ತದೆ, ಮತ್ತೆ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣವೇ ಇವನ್ ರೇಟ್ ಚೇಂಜ್ ಆಗಿರುತ್ತೆ. ಇದು ಸರ್ಕಾರಕ್ಕೆ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಏಜೆನ್ಸಿಗಳ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ, ಲೂಟಿಕೋರರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇವತ್ತು ಸಾಲಗಟ್ಟಲೆ ನಿಂತ್ಕೊಂಡಿದೆ. ಆಟೋ ಚಾಲಕರ ಜೀವನ ರೋಡ್ ಮೇಲೆ ಬಂದು ನಿಂತಿದೆ. ಇವತ್ತು ಅವರು ಗೋಳು ಕೇಳೋರು ಯಾರೋ? ಇವತ್ತು ನಿಮಗೆ ಬೈ ಎಲೆಕ್ಷನ್ನೇ ನಿಮ್ಗೆ ದೊಡ್ಡದಾಗೈತಾ? ಆಟೋ ಚಾಲಕರ ಜೀವನ ಏನಾಗಬೇಕಾಗಿದೆ? ಅದ್ರ ಬಗ್ಗೆ ಗಮನ ಹರಿಸಿ.
ಎಸ್ ಶಿವಕುಮಾರ್ ಅವರೇ, ಈಗ ಒಂದು ವೇಳೆ ಈ ಸಮಸ್ಯೆ ಕಂಟಿನ್ಯೂ ಆಯಿತು ಅಂದರೆ ಆಟೋ ಚಾಲನೆ ದುಡಿಮೆಯನ್ನು ಬಿಟ್ಟು ಬೇರೆ ಏನಾದರೂ ದುಡಿಮೆ ನೋಡ್ಕೊಳ್ತೀರಾ ಅಥವಾ ಹೇಗೆ? ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ನಿಮ್ಮ ಹತ್ರ? ಪರ್ಯಾಯ ವ್ಯವಸ್ಥೆ ಅಂತಂದ್ರೆ ಈಗ ನಾವು ಸುಮಾರು ವರ್ಷದಿಂದ ಆಟೋ ಚಾಲನೆ ಮಾಡ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ದೀವಿ. ಈಗ ಸಡನ್ ಆಗಿ ನೀವು ಈಗ ಆಟೋ ಈಗ ಗ್ಯಾಸ್ ಇಲ್ಲ ಅಂದಾಗ ನಾವು ಕೂಲಿ ಕೆಲಸ ಮಾಡೋಕ್ಕಂತೂ ಹೋಗೋಕ್ಕಾಗೋದಿಲ್ಲ. ಈ ಕೂಲಿ ಕೆಲಸ ಮಾಡೋಣ ಅಂತಂದ್ರೆ ಕೂಲಿ ಕೆಲಸ ಇಲ್ಲ ಈಗ ನಮಗೆ. ಎಲ್ಲ ಹೊರ ರಾಜ್ಯಗಳಿಂದ ಬಂದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೇರಿಕೊಂಡು ನಮ್ಮ ಕನ್ನಡಿಗರಿಗೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲೇ ಹೋದ್ರೆ ಬರೀ ಹಿಂದಿಯವರೇ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆ ಕೆಲಸಗಳು ಕೊಡ್ತಾ ಇದ್ರೆ ವಿನಃ ನಮ್ಮ ಕರ್ನಾಟಕದವ್ರಿಗೆ ಕೆಲಸ ಇಲ್ದಂಗೆ ಆಗಿದೆ. ಈಗ ಆಟೋ ಜೀವನ ಬಿಟ್ಟು ನಾವು ಬೇರೆ ಜೀವನದಲ್ಲಿ ನಡೆಸ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗಿದೆ. ಇದಕ್ಕೆ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತಿರೋದು ಅಂತಂದರೆ, ಈಗ ನಾವು ಗ್ಯಾಸ್ ಈಗ ಎಲ್ಲಿ ಗಂಟ ಸಮಸ್ಯೆ ಇದೆ, ಅದರ ಸಮಸ್ಯೆ 2 ತಿಂಗಳಾಗಿರ್ಬೋದು 3 ತಿಂಗಳಾಗಿರ್ಬೋದು, ಅದ್ರ ಒಳಗಡೆ ನಮಗೆ ನಮ್ಮ ಚಾಲಕರಿಗೆ ಎಲ್ಲರಿಗೂ ಒಂದು ಅನುದಾನ ರೀತಿಯಲ್ಲಿ ತಿಂಗಳಿಗೆ ಎಷ್ಟು ಅಂತೇಳಿ ಒಂದು ಅನುದಾನ ಕೊಡಲಿ ಅಂತೇಳಿ ನಾವು ಅವ್ರಿಗೆ ಭರವಸೆ ಕೊಡ್ತೀವಿ. ಯಾಕಂತಂದರೆ ಈಗ ನಮಗೆ ರಾಜ್ಯ ಸರ್ಕಾರ ಏನಾಗಿ ಮಾಡ್ತಾಯಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಕೈ ತೋರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರ ಮಾತಾಡೋದ್ರೆ ನಮ್ಮ ರಾಜ್ಯ ಸರ್ಕಾರ ಹಾಗೆ ಅಂತೇಳಿ ಇದು ಮಾಡ್ತಾರೆ. ಈಗ ಇವು ಎರಡೂ ಸರ್ಕಾರವನ್ನು ಆ ಕಡೆ ಮಾಡಿಕೊಂಡು ನಮ್ಮಂಥ ಬಡ ಚಾಲಕರ ಹೊಟ್ಟೆ ಮೇಲೆ ಇವರು ಬರೆ ಎಳೆಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನಾವು ಏನು ಹೇಳ್ತಾ ಇರೋದು ಅಂತಂದರೆ, ಈಗ ನಾವು ಕೂಲಿ ಕೆಲಸ ಮಾಡೋಕ್ಕೂ ರೆಡಿ ಇದ್ದೀವಿ, ನಾವು ಇದು ಮಾಡಬೇಕು ಅಂತ ಇಲ್ಲ. ಆದರೆ ಆಟೋ ಓಡಿಸ್ನ ಬಿಟ್ಟಿಗೆ ನಾವು ಆಟೋ ಫೈನಾನ್ಸ್ ತೊಗೊಂಡಿರ್ತೀವಿ, ಆಟೋ ಸಾಲ ಮಾಡಿ ತೊಗೊಂಡಿದ್ದೀವಿ, ಕಟ್ಟೋರು ಯಾರು? ಫೈನಾನ್ಸಲ್ಲಿ ಬಿಡ್ತಾರ? ಈಗ ಬೇರೆ ಬಡ್ಡಿಗೆ ದುಡ್ಡು ತಂದೋ ಬೇರೆ ಕಡೆಯಿಂದ ನಾವು ದುಡ್ಡು ತಂದೋ ಚಿನ್ನನ ಅಡ ಇಟ್ಟೋ ಏನೋ ಒಂದು ಗಾಡಿಗಳನ್ನ ನಾವು ಖರೀದಿ ಮಾಡಿರ್ತೀವಿ, ಈ ಕಡೆ ಫೈನಾನ್ಸ್ ಕಟ್ಟಬೇಕು. ಈಗ ನಾನಾ ರೀತಿ ಈಗ ರೇಷನ್ಗೆ ಮನೆ ಮಕ್ಕಳನ್ನ ಓದಿಸ್ಬೇಕು, ಯಾವ ರೀತಿ ಜೀವನ ಮಾಡ್ಸೋಕ್ಕೆ ಸಾಧ್ಯ ಆಗ್ತದೆ? ಈಗಿನ ಕಾಲದಲ್ಲಿ ನಾವು ಕೂಲಿ ಕೆಲಸ ಮಾಡಿಬಿಟ್ಟು ಇದೆಲ್ಲ ಮಾಡೋಕ್ಕಾಗುತ್ತಾ? ಈಗ ನಾವು ಆಟೋನೇ ನಾವು ಜೀವನ ಅದನ್ನೇ ನಾವು ತಿಳ್ಕೊಂಡು ಕೆಲಸ ಮಾಡ್ತಿರೋರು ನಾವು ಬೇರೆ ಕೆಲಸಗಳನ್ನ ದುಡಿಯೋಕ್ಕಿಲ್ಲ ಆಗ್ತದೆ. ಅವಕಾಶ ಇಲ್ಲಿದೆ ನಮಗೆ. ಕರೆಕ್ಟ್. ಎಸ್ ಸುನಿಲ್ ಅವರೇ, ಹೇಗೆ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಪರಿಹಾರ ಇದೆಯಾ ಇಲ್ಲ? ಇದೆ ಪರಿಹಾರ ಇದೆ ಸರ್. ಇವ್ರು ಯಾರು ಜನಪ್ರತಿನಿಧಿಗಳು ಆ ರೀತಿಯಲ್ಲಿ ಏನೋ ನಡ್ಕೋತಾ ಇಲ್ಲ. ಪರಿಹಾರ ಇಲ್ಲದೆ ಇರೋದು ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಪರಿಹಾರಕ್ಕೆ ಪ್ರತಿಯೊಂದಕ್ಕೂ ಒಂದು ದಾರಿ ಇರುತ್ತೆ, ಆ ದಾರಿನ ಇವರು ಕಂಡ್ಕೋತಾ ಇಲ್ಲ. ಮೊದಲನೇದಾಗಿ ಇಡೀ ಲಾಕ್ಡೌನ್ ಲಾಸ್ಟ್ ಟೈಮ್ ಏನು ನಮಗೆ ಕೊರೋನಾದಲ್ಲಿ ನೀವು ಲಾಕ್ಡೌನ್ ಮಾಡಿದ್ರೆ 5,000 ಕೊಡ್ತೀವಿ ಅಂದರೆ ಎಷ್ಟು ನುಂಗು ನೀರು ಕುಡಿದ್ರಿ ಅನ್ನೋದು ನಾವೆಲ್ಲ, ಎಷ್ಟು ಚಾಲಕರಿಗೆ ನೀವು ದುಡ್ಡು ಕೊಟ್ರಿ, ಎಷ್ಟು ನಿಮ್ಗೆ ನೀರು ಕೊಡಿದ್ರಿ. ನಮಗೆ ಈ ನಮ್ಮ ಸ್ನೇಹಿತರು ಹೇಳಿದ್ರು ಏನಾರ ಪರಿಹಾರ ಕೊಡಿ. ನೀವು ಪರಿಹಾರ ಬೇಡ, ನಮಗೆ ಪರಿಹಾರ ಬೇಕಾಗಿರೋದು ಗ್ಯಾಸ್ ಸಪ್ಲೈ ಆಗಬೇಕು. ನಾವು ದುಡ್ಕೋತೀವಿ, ನಿಮ್ಮ ಹತ್ರ ನಾವು ಭಿಕ್ಷೆ ಬೇಡಲ್ಲ, ನಾವು ದುಡಿತೀವಿ. ನಮಗೆ ಬೇಕಾಗಿರೋದೇನೋ ದುಡಿಯೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಗ್ಯಾಸ್ ಸಪ್ಲೈ ಮಾಡಿಕೊಡಿ. ಅದಾದ ನಂತರ ಇದೇ ಏನಾರ ಮುಂದುವರೆದ್ರೆ ಎಲ್ಲ ಇಡೀ ಫೈನಾನ್ಸಿಯರ್ಗಳಿಗಾಗಿರಲಿ, ಯಾರ ಬಡ್ಡಿ ಸಾಲ ಕೊಡಬೇಕಾರಂಥವ್ರಾಗಿರಲಿ, ಯಾರಿಗಾರ ಸಾಲ ನಮ್ಮ ಚಾಲಕರು ಕೊಡಬೇಕು. ಇವತ್ತೊಂದು ದಿನ ದುಡಿಮೆ ಇಲ್ಲ, ಅವನು ಅವ್ರ ಸಂಸಾರಕ್ಕೆ ಹೊಟ್ಟೆಗೆ ಬರ್ಸೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ತಡಿಬೇಕು ಸರ್ಕಾರ. ಅವ್ರಿಗೆ ಓಪನ್ ಆಗಿ ಸರ್ಕಾರದಿಂದ ಯಾರೊಬ್ಬರು ಬಂದು ಪತ್ರಿಕಾ ಮಾಧ್ಯಮ ಹೇಳಿಕೆಯನ್ನು ಕೊಡಬೇಕು. ಚಾಲಕರುಗಳಿಗೆ ತೊಂದರೆ ಇದೆ, ಫೈನಾನ್ಸು ಇದು ತೊಂದರೆಗಳಾಗೋವರೆಗೂ ಯಾವುದೇ ಗಾಡಿಗಳು ಸೀಸ್ ಮಾಡೋಂಗಿಲ್ಲ, ಯಾರ ಬಡ್ಡಿ ಅವ್ರ ಮನೆಯವ್ರಿಗೆ ಕೇಳೋಂಗಿಲ್ಲ, ಅವ್ರಿಗೆ ಹಿಂಸೆ ಕೊಡೋಂಗಿಲ್ಲ ಅನ್ನೋದನ್ನ ಚಾಲಕರ ಪರವಾಗಿ ಒಂದು ಹೇಳಿಕೆ ಯಾರ ಸಚಿವರು ಬಂದು ಹೇಳಿಕೆ ಕೊಡಬೇಕು. ಇಲ್ಲ ನಿಮ್ಗೆ ಇದು ಹೇಳೋಕ್ಕಾಗಲ್ವಾ, ನಮ್ಗೆ ಗ್ಯಾಸ್ ಕೊಡಿ, ನಾವು ಸಾಲ ಮಾಡಿದ್ದೀವೋ ಇನ್ನೊಂದು ಮಾಡಿದ್ದೀವೋ ಅದು ನಾವು ಕಟ್ಕೋತೀವಿ, ನಾವು ದುಡಿತೀವಿ, ನಾವು ಕಟ್ಕೋತೀವಿ. ಇಲ್ಲ ಅಂದರೆ ಈ ಫೈನಾನ್ಸ್ ಅವ್ರಿಗೆಲ್ಲ ತಡೆ. ಯಾಕಂದರೆ ಪಾಪ ಚಾಲಕ ಅಲ್ಲಿ ಗ್ಯಾಸ್ ಹಾಕ್ಸಕ್ಕೆ ಅಲ್ಲಿ ಬಂದು ನಿಂತಿರ್ತಾನೆ, ಸೀಸರ್ಗಳು ಬಂದು ಅಲ್ಲಿ ಲೈನಾಗಿ ನಿಂತ್ಕೋತಾರೆ. ಗೊತ್ತು ಎಲ್ಲಿ ಗ್ಯಾಸ್ ಕೊಡ್ತಾವ್ರೆ ಅನ್ನೋದು ಸೀಸರ್ಗಳು ಗೊತ್ತಾಗುತ್ತೆ. ಅವ್ರು ಬಂದು ಅಲ್ಲಿ ನಿಂತ್ಕೋತಾರೆ. ಬಾಪ ನಾವು ತಳ್ಕೊಂಡೇ ಹೋಯ್ತೀವಿ, ನಿನ್ನ ಗಾಡಿ ಕಿತ್ಕೊಂಡು ಹೊಟ್ಟೆ ಪಾಡಿಗೆ ಏನು ಮಾಡ್ತಾನೆ? 100, 200, 500 ಮಕ್ಕಳಿಗೆ ತೊಗೊಂಡೋಗ್ತಾ ಇರೋನು ಏನು ಮಾಡ್ತಾನೆ? ಇದನ್ನು ದಯವಿಟ್ಟು ಸರ್ಕಾರ ಗಮನ ತಗೊಬೇಕು. ಎಲ್ಲ ಯಾವುದೇ ಫೈನಾನ್ಸ್ ಆಗಿರಲಿ, ಪ್ರೈವೇಟ್ ಫೈನಾನ್ಸ್ ಆಗಿರಲಿ, ಯಾವುದಾರಾಗಿರಲಿ, ಇವರಿಗೆ ಮೊದಲು ಎಚ್ಚರಿಕೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಬಗ್ಗೆ ಅವ್ರಿಗೂ ಚಾಲಕರಿಗೆ ತೊಂದರೆ ಕೊಡ್ಕೊಡ್ದು. ಅವ್ರು ಎಷ್ಟು ದುಡ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾರೋ ಅವ್ರು ಅಷ್ಟರಲ್ಲಾರ ಒಂದು ಸ್ವಲ್ಪ ನೆಮ್ಮದಿ ಆಗಿರಲಿ, ಅವ್ರಿಗೆ ಕಾಲಾವಕಾಶ ಕೊಡಿ. ಆಮೇಲೆ ಅದಕ್ಕೆ ಓಡಿ ಹಾಕೋದು ಮುಂದಿನ ದಿನಗಳಲ್ಲಿ ಹಂಗೆ ಮಾಡಿದ್ರು ಕೊರೋನಾದಲ್ಲಿ ಇದೇ ರೀತಿ ಏನು ಮಾಡಂಗಿಲ್ಲ ಅಂದ್ಬಿಟ್ಟು ನಮ್ಗೆ ಇವತ್ತಿಗೂ ನಮ್ದು ಇದಕ್ಕೆ ಮೈನಸಲ್ಲಿ ನಿಂತಿದ್ದೀವಿ ನಾವು. ಬಡ್ಡಿ ಹಾಕಿದ್ರು ಲಾಸ್ಟ್ಗೆ, ಭಾಳ ಬಡ್ಡಿ ಹಾಕಿದ್ರು. ಆ ರೀತಿ ಯಾವುದೇ ಕಾರಣಕ್ಕೂ ನಮಗೆ ಬ್ಲಾಕ್ ಲಿಸ್ಟ್ ಹಾಕ್ಕೊಡ್ದು, ಅದಕ್ಕೆ ಓಡಿ ಹಾಕ್ಕೊಡ್ದು. ಇದನ್ನ ಸರ್ಕಾರ ಬಂದು ಹೇಳ್ಬೇಕು. ಇಲ್ಲ ನೀವು ಇದನ್ನ ಹೇಳಲ್ವಾ, ಸಪ್ಲೈ ಕೊಡಿ, ನಿಮ್ಮ ಹತ್ರ ನಮಗೆ ಭಿಕ್ಷೆ ಬೇಡ, ನೀವು ಗ್ಯಾಸ್ ಸಪ್ಲೈ ಕೊಟ್ಬಿಡಿ. ಆಗತ್ತೆ ಆಗಲ್ಲ ಅನ್ನೋದೇನಿದೆ. ರಾಜ್ಯ ಸರ್ಕಾರ ಇವತ್ತವರೆಗೂ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿಲ್ಲ ಚಾಲಕರ ಪರವಾಗಿ. ಚಾಲಕರ ಪರವಾಗಿ ಬೇಡ ಸರ್, ಈ ಗ್ಯಾಸ್ ಪರವಾಗಿ ಏನು ಕ್ಯಾಬಿನೆಟ್ ರಾಜ್ಯ ಸರ್ಕಾರ ಮಾಡಿದೆ? ಒಂದು ಹೇಳಿಕೆ, ಎಲ್ಲರೂ ಒಂದು ಹೇಳಿಕೆ ಕೊಟ್ಟಿದ್ದಾರ? ಯಾರೂ ಒಂದು ಹೇಳಿಕೆ ಕೊಟ್ಟಿಲ್ಲ.
ಏನಿದ್ರು ಮಾತಾಗ ಅವ್ರು ತೋರಿಸ್ತಾರೆ, ಅವ್ರ ಮೇಲಿಂದ ಕೆಳಗಡೆ ಇವ್ರಿಗೆ ತೋರಿಸ್ತಾರೆ. ಈ ಕೆಲಸ ಮಧ್ಯ- ಬೇಕಾದಾಗ ಬಳಸ್ಕೋತಾರೆ ಅಷ್ಟೇ. ಏನಾದ್ರು ಮಧ್ಯ ಕೆಲಸ ಇರುವಂತ ಬೇಕಂದ್ರೆ ಬಳಸ್ಕೋತಾರೆ, ಸಂಬಂಧ. ಎಲ್ಲರನ್ನ ಚಾಲಕರಿಗೆ ಬಳಸ್ಕೋತಾರೆ. ಅಲ್ಲ, ವಿರೋಧ ಪಕ್ಷದವರು ವಿರೋಧ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಬಿಡಿ, ಸ್ವತಂತ್ರ ವಿರೋಧ ಪಕ್ಷ ಇಲ್ಲ. ಯಾವತ್ತು ಇವರು ಯಾಕಂದ್ರೆ ಇವತ್ತು ಸ್ಟ್ರಾಂಗ್ ಆಗ್ಬೇಕಾಗಿರೋದು ವಿರೋಧ ಪಕ್ಷ. ಇವತ್ತು ನಮ್ಮ ಪರವಾಗಿ ನಿಲ್ಬೇಕಾಗಿರೋದು ವಿರೋಧ ಪಕ್ಷದವರು. ವಿರೋಧ ಪಕ್ಷ ಇವತ್ತು ಅವರು ಇದೆ. ಸೈಲೆಂಟ್ ಆಗಿ ತಲೆಮೂಟೆ 5 ಜನ MP ಗಳಿದ್ದಾರೆ. ಆರ್ ಅಶೋಕ್ ಅಂತ ವಿರೋಧ ಪಕ್ಷದ ನಾಯಕ ಈ ಒಂದು ರಾಜ್ಯದಲ್ಲಿ ಜನಪ್ರತಿನಿಧಿಗಳು ಟೋಟಲ್ ಆಗಿ 224 ಜನ ಏನಿದ್ದಾರೆ, ಟೋಟಲ್ ನಾಲಾಯಕರು. ನಾನು ಇವರೊಬ್ಬರ ಆ ಪಕ್ಷ ಈ ಪಕ್ಷ ಅಲ್ಲ, ಜನಪ್ರತಿನಿಧಿಗಳು ಅಂತ ನೀವು ಯಾರ್ಯಾರು ಆಯ್ಕೆ ಆಗಿದ್ದೀರಿ ಇವತ್ತವರೆಗೂ ಜನಪ್ರತಿನಿಧಿಗಳ ಬಗ್ಗೆ ಏನ್ ಮಾತಾಡಿದ್ದೀರಿ? ಆಮೇಲೆ ಸಂಸದರು ಕೂಡ ಅಷ್ಟೇನೆ, ಇಲ್ಲಿಂದ ಆಯ್ಕೆಯಾಗಿ ಹೋಗಿದ್ದಾರಲ್ಲ ಕೇಂದ್ರಕ್ಕೆ ಸಂಸದರುಗಳು ಕೂಡ ಅವರು ಕೂಡ ಅನ್ಫಿಟ್. ಏನು ನಮ್ಮ ರಾಜ್ಯಕ್ಕೆ ಪೂರೈಕೆ ಆಗುವಂತ ಇಂಧನ ಇರ್ಬೋದು, ಅಲ್ಲ ಬಂಕ್ನವ್ರು ಏನು ಹೇಳ್ತಿದ್ದಾರೆ, ಯಾಕೆ ಗ್ಯಾಸ್ ಕೊಡ್ತಿಲ್ಲ ಅಂದಾಗ ಅವ್ರ ಉತ್ತರ ಏನು ಸಿಗ್ತಾ ಇದೆ? ರೇಟ್ ಜಾಸ್ತಿ ಸರ್, ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಗ್ಯಾಸ್ ನಮಗೆ ಸಿಗ್ತಾ ಇಲ್ಲ ಅಂತಲ್ಲ, ಗ್ಯಾಸ್ ಪೂರೈಕೆ ಆಗ್ತಾ ಇದೆ, ಬಟ್ ರೇಟ್ ಜಾಸ್ತಿ. ರೇಟ್ ಜಾಸ್ತಿ ಸರ್ ಇಲ್ಲಿ ಗ್ಯಾಸ್ ಬಂಕ್ ಅವ್ರಿಗೆ ಅವ್ರಿಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಏನು ಏಜೆನ್ಸಿ, ಒಬ್ಬ ಏಜೆನ್ಸಿ ಏನು ಮಾಡ್ತಾನೆ, ಇಷ್ಟು ನಾವೆಲ್ಲ ಬಂಕ್ ಓನರ್ ನಮಗೆ ಏಜೆನ್ಸಿ ಅವ್ನು ಕೊಡ್ತಾನೆ, ಏಜೆನ್ಸಿಯಿಂದ ಇನ್ನೊಂದು ಮೇಲ್ಗಡೆ ಇದೆ. ಒಟ್ಟು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 4 ಜನದಿಂದ 5ನೇವನು ಬಂಕವನು, 5ನೇವನು ಬಂಕವನು, ನಾವು ಕೊಂಡ್ಕೊಳ್ಳೋರು ನಾವು 6ನೇವನು. ಒಬ್ಬರಿಂದ ಒಬ್ಬರು ನಮಗೆ ಗೊತ್ತಿಲ್ಲ ಸರ್. ನಾನು ಎಷ್ಟೋ ಬಂಕ್ಗಳಿಗೆ ರಿಯಾಲಿಟಿ ಚೆಕ್ ಮಾಡಿದ್ದೀನಿ ನನ್ನ ಸಂಘಟನೆಯಿಂದ. ಅಲ್ಲೇ ಇದಾಕ್ರಿ, ನೀವು ಎಷ್ಟಕ್ಕೆ ತೊಗೊಂಬಂದಿದ್ದೀರಾ ಹಾಕ್ರಿ ಅಲ್ಲಿ ಹಾಕಲ್ಲ ಸರ್. ಈಗ ನೀವು ಇದೆಲ್ಲ ಸಮಸ್ಯೆ ಹೇಳ್ತಿದ್ರಲ್ಲ, ನಿಮ್ಮ ಸಂಘಟನೆಯಿಂದ ಸರ್ಕಾರಕ್ಕೆ ಮನವಿ ಹೋಗಿಲ್ವಾ ಈ ತರ ಎಲ್ಲಾ ಸಂಘಟನೆಗಳಿಂದ ಕೊಟ್ಟಿದ್ದಾರೆ, ಎಲ್ಲಾ ಸಂಘಟನೆಗಳಿಂದ ಸರ್. ಇದನ್ನ ಒಂದೇ ಮಾಡ್ತಾರೆ. ಕಣ್ಣ ಮುಚ್ಚಾಲೆಯಿಂದ ಏನಾದ್ರು ನಡೀತಾ ಇದೆಯಾ? ಅಲ್ಲ, ಈ ರೀತಿ ಸಮಸ್ಯೆ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ನೇರವಾಗಿ ಸರ್ಕಾರಕ್ಕೆ ಕೇಳುವಂತ ಕೆಲಸ ಆಗಿದೆ. ನೀವೇ ತೋರಿಸ್ತಾ ಇದ್ದೀರಲ್ಲ ಸರ್. ಪ್ರತಿಭಟನೆ ಸಹ ಮಾಡಿದ್ದೀವಿ ಸರ್, ನಿಮ್ಮಂತ ಮೀಡಿಯಾಗಳಿಂದಾನೆ ಅವ್ರಿಗೆ ಸಾಕಷ್ಟು ನೀವು ಹೇಳಿದ್ರೆ ನಾವು ತೋರಿಸಿದ್ರೆ ಹೇಳ್ತಾರೆ ನಿಮ್ ಕೆಲಸ ಇಲ್ಲ ಅಂತ ನಮ್ಗೆ ಹೇಳ್ತಾರೆ. ಯಾರು ಕೆಲಸ ಇಲ್ಲ, ಸುಮ್ಮನೆ ಡ್ರೈವರ್ಗಳು ಅದಕ್ಕೆ ಹೇಳಿದ್ರೆ ನೀವೇನೋ ದುಡ್ಡು ಕೊಟ್ಬಿಟ್ಟು ಲೈನ್ ನಿಲ್ಸಿದ್ರಾ? ಅದೆಲ್ಲ ಸುಳ್ಳು. ಕೊಟ್ಟಿಲ್ಲ, ಯಾವ್ದು ಕಿಲೋಮೀಟರ್ ಗ್ಯಾಸ್ ಪೆಟ್ರೋಲ್ ಎಲ್ಲವೂ ಸಿಗ್ತಿದೆ ಅಂತ ಜನ ಹೇಳ್ತಾರೆ, ಅದಕ್ಕೆ ಹೇಳ್ತಾ ಇರೋದನ್ನ. ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರು ನಾವು ಬರ್ಬೇಕು ಸರ್. ಪ್ರತಿಭಟನೆ ಮಾಡ್ಬೇಕು ಈಗ ಅಂತಂದ್ರೆ ಅವ್ರು ಬರ್ಬೇಕು. ಇವಾಗ ಹೇಳ್ತಾರಲ್ಲ ಸಿಗ್ತಿದೆ ಅಂತ, ದೊಡ್ಡ ಮನ್ಸು ಅವ್ರು ಹೇಳ್ತಾರಲ್ಲ, ಅವ್ರು ಬರ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಬರ್ಲಿ. ದಾವಣಗೆರೆಯಲ್ಲಿ ಸಚಿವರು ಹೇಳಿಕೆ ಕೊಟ್ಟಿದಾರಲ್ಲ, ಅವ್ರನ್ನ ಕರ್ಕೊಂಬನ್ನಿ. ನಾವು ಎಲ್ಲ ಅವ್ರು ₹1 ಕೊಡೋದು ಬೇಡ, ನನ್ನ ಆಟೋದಲ್ಲೇ ಕುಣಿಸ್ಕೊಂಡು ಇಡೀ ಬೆಂಗಳೂರು ಸುತ್ತಿಸಿ ಎಲ್ಲೆಲ್ಲಿ ಗ್ಯಾಸ್ ಕೊರತೆ ಆಗ್ತದೆ ಅಂತೇಳಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. KH ಮುನಿಯಪ್ಪನವ್ರಿಗೆ ಈ ಮಾತು ಹೇಳ್ತಾ ಇರೋದು, ಆಹಾರ ನಾಗರಿಕ ಸಚಿವರು ಆಗಿದ್ದಾರೆ ಅವರು. ಅವ್ರಿಗೆ ನಾವು ಈ ಮಾತು ಹೇಳ್ತಾ ಇದೀವಿ, ನನ್ನ ಆಟೋದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಇಡೀ ಬೆಂಗಳೂರು ಸುತ್ತಿಸಿರಿ, ನಿಮ್ಮ ಹತ್ರ ₹1 ಈಸ್ಕೊಳೋದಿಲ್ಲ. ನಿಮಗೆ ಕಾಫಿಯಿಂದ ಹಿಡಿದು ಟೀಯಿಂದ ಹಿಡಿದು ನೀವು ಯಾವ ಹೋಟ್ಲಲ್ಲಿ ತಿಂತೀರೋ, ಯಾವ ಹೋಟ್ಲಲ್ಲಿ ಕುಡಿತೀರೋ ಅದೇ ಹೋಟ್ಲಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಏನು ಇಲಾಖೆನಲ್ಲಿ ಯಾವ ತರ ಕಳ್ರಿದ್ದಾರೆ, ಪ್ರತಿಭಟನೆ ಮಾಡಕ್ಕೆ 10 ನಿಮಿಷ ಸಾಕು ನಮ್ಮ ಚಾಲಕರಿಗೆ. ಏನಿಲ್ಲ, ಒಂದೇ ಒಂದು ನಾವು ಸಂಘಟನೆ ಇದಾಗಿರೋದ್ರಿಂದ ರೋಡ್ ಕ್ಲೋಸ್ ಮಾಡಿಬಿಡ್ರಿ ಅಂದ್ರೆ ವಿತಿನ್ ಸೆಕೆಂಡ್ ಎಲ್ಲಿರ್ತಾರೋ ಅಲ್ಲಲ್ಲೇ ಅಡ್ಡ ಹೊಡೆದು ನಿಲ್ಲಿಸ್ಬಿಟ್ಟಿರ್ತಾರೆ. ಇದೇ KR ಸರ್ಕಲ್ ಅಲ್ಲಿ ಒಂದ್ಸತಿ ಅಡ್ಡ ಹಾಕಿ ನಿಲ್ಸಿದ್ವಿ ನಮ್ಮ ನಾಯಕರುಗಳನ್ನ ಬಸ್ಸಲ್ಲಿ ತುಂಬ್ಕೊಂಡು ಹೋಗ್ಬೇಕಾರೆ. ಯಾವ ರೀತಿ ಮಾಡ್ತೀವಿ, ಚಾಲಕ ರೊಚ್ಚಿಗೆ ಬಿಟ್ರೆ ಈ ಸರ್ಕಾರಗಳು ಉಲ್ಟಂ ಪಲ್ಟ ಆಗೋಯ್ತವೆ. ಯಾರನ್ನ ಎದುರಾಕೊಂಡ್ರು 3 ಜನನ ಎದುರಾಕೊಂಡ್ಬಾರ್ದು ಇವರು, ಒಬ್ಬ ಯೋಧನ್ನ, ಒಬ್ಬ ರೈತನ್ನ, ಒಬ್ಬ ಚಾಲಕನ್ನ, ಇನ್ನೊಂದು ಮೀಡಿಯಾದವ್ರನ್ನ. ಅದನ್ನ ಎದುರಾಕೊಂಡ್ಬಿಡ್ದು ಇವರು. ಇವತ್ತಿನ ಬೆನ್ನೆಲುಬುಗಳು ನಾವು. ಆದ್ರೂ ಕೂಡ ಇವರು ನಾವು ಇಷ್ಟೊಂದು ತಾಳ್ಮೆ ಮೀಡಿಯಾದವ್ರ ಎದುರಾಕೊಂಡ್ರೆ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಹೌದು, ಯಾರೆಲ್ಲ ಎಲ್ಲಿ ಕೂತಿದ್ದಾರೆ ಅನ್ನೋದು. ಹೌದು. ಇರ್ಲಿ ರಾಮೇಗೌಡ್ರು, ಈಗ ಒಂದು ವೇಳೆ ಈಗ ಆಯ್ತು ಗ್ಯಾಸ್ ಸಮಸ್ಯೆ, ಮನೇಲಿ ಗ್ಯಾಸ್ ಬರ್ತಿದೆ ಹೇಗೆ ಸರ್? ಇವಾಗ ಬುಕ್ ಮಾಡಿದ್ರೆ ಒಂದು 20 ದಿನ, ಒಂದು ತಿಂಗಳ 15 ದಿನ ಆಗ್ಬೋದು. ಅದರಲ್ಲೂ ಒಂದು ₹60 ಜಾಸ್ತಿ ಆಗಿದೆ, ಈಗ ಅದಕ್ಕೂ ಜಾಸ್ತಿ ಮಾಡಿದ್ದಾರೆ. ಬಟ್ ಅದೇ ಇವಾಗ ಏನಾಗುತ್ತೆ ಅಂದರೆ, ದುಡ್ಡು ಕೊಟ್ಟರೆ ಸಿಗುತ್ತೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಲೇಟ್ ಆಗುತ್ತೆ. ಬ್ಲ್ಯಾಕಲ್ಲಿ 3,500 ಸರ್ ಗ್ಯಾಸು. ಮೊನ್ನೆ ಗ್ಯಾಸ್ ಗ್ಯಾಸ್ ಬುಕ್ಕಿಂಗ್ ಆಗಿಲ್ಲ, ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಗ್ಯಾಸ್ ಸರ್ಗೆ ಫೋನ್ ಮಾಡ್ಬಿಟ್ಟು, ಸರ್ ಗ್ಯಾಸ್ ಬೇಕಾಗಿದೆ, ಖಾಲಿ ಆಗಿದೆ ಅಂದ್ರೆ, ಸರ್ ₹3,500 ಕೊಟ್ಟರೆ 24 ಅವರ್ಸ್ ಬಂದ್ಬಿಡ್ತದೆ ಸರ್ ಅಂತ. ಎಲ್ಲಿ ಬರ್ತದೆ ಗ್ಯಾಸ್ ಅವ್ರಿಗೆ? ಬುಕ್ಕಿಂಗ್ ಹೇಗೆ ಆಗ್ತಾ ಇಲ್ಲ? ಈಗ ಒಂದು ತಿಂಗಳಿಗೆ ಒಬ್ಬರಿಗೆ ಒಂದು ಗ್ಯಾಸ್ ಅಂತ ಅಂದ್ಮೇಲೆ 25 ದಿನಕ್ಕೆ ಗ್ಯಾಸ್ ಬರ್ಬೇಕಲ್ಲ ಮನೆಗೆ. ಬ್ಲ್ಯಾಕ್ ಅಲ್ಲಿ ಸಿಗುತ್ತಂತೆ, ಆದ್ರೆ ಬುಕ್ ಮಾಡಿದ್ರೆ ಬರ್ತಾ ಇಲ್ಲ. ಏನು ಕೊಡ್ಬೇಕು ನಮಗೆ? ಬುಕ್ಕಿಂಗ್ ಯಾಕೆ ತಗೋಬೇಕು ಅವರು? ಡೈರೆಕ್ಟ್ ಕ್ಯಾಶ್ ಕೊಟ್ಟು ತಗೋಬೋದಲ್ಲ ಡೈರೆಕ್ಟ್ ಹೋಗಿ. ಈ ತರ ಪರಿಸ್ಥಿತಿ ತಂದಿಟ್ಟಿದ್ದಾರೆ.
ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಈಗ ನಾವು ಏನು ನಾಯಕರುಗಳನ್ನ ನಾವು ಮುಂಚಿನವಾಗಿ ಗೆಲ್ಸಿರ್ತೀವಿ, ಯಾರಾದ್ರೂ ಇದ್ರ ಬಗ್ಗೆ ಬಂದು ಗಮನ ಹರಿಸಬೇಕು. ಈ ಥರ ಗ್ಯಾಸ್ ಬಗ್ಗೆ ಎಷ್ಟು ಸಮಸ್ಯೆ ಇದೆ ಚಾಲಕರಿಗೆ, ಯಾರು ರೋಡಕ್ಕೆ ಬಂದು ನಿಂತ್ಕೊಳ್ತಿದಾರ? ಅದೇ ಅವ್ರ ಮನೆ ಸಮಸ್ಯೆ ಆದರೆ ಗೊತ್ತಾಗ್ತದೆ ಅವ್ರಿಗೆ. ಈಗ ನಮ್ಮಂತ ಬಡ ಬೈಗಳ ಸಮಸ್ಯೆ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಅವ್ರಿಗೆಲ್ಲ ಹೋಗುತ್ತೆ, ಅವ್ರಿಗೇನು ಸಮಸ್ಯೆ ಇಲ್ವಲ್ಲ. ಅಲ್ಲ, ಹೆಂಗ್ ನಮ್ಮ ಥರ ಗೊತ್ತಾಗ್ತದೆ ಸಮಸ್ಯೆ ಸಮಸ್ಯೆ ಆಗಿದ್ರೆ ಅವ್ರಿಗೆ ಅವರು ಇದು ಮಾಡೋರು. ಅವರ ಮನೆಗಳಲ್ಲಿ ಏನಾದ್ರು ತೊಂದರೆ ಆಯ್ತು ಅಂದ್ರೆ 24 ಅವರ್ಸ್ ರೆಡಿ ಆಗ್ಬಿಡ್ತದೆ ಸರ್. ಒಂದು ಕರೆಂಟ್ ಸಮಸ್ಯೆ ಇರಲಿ, ಒಂದು ಏನೋ ಒಂದು ಪೈಪ್ ಲೈನ್ ಸಮಸ್ಯೆ ಇರಲಿ, ಒಂದು ಬಾತ್ರೂಮ್ದು ಏನೋ ತೊಂದರೆ ಆಗಿರಲಿ, ಪಿಟ್ ಸಮಸ್ಯೆ ಆಗಲಿ, ಏನಾಗಿರಲಿ 24 ಅವರ್ಸ್, ನಮಗೆ 24 ಡೇಸ್ ಆದರೂ ಆಗಲ್ಲ. ಎಸ್ ಸುನಿಲ್ ಅವರೇ, ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ? ಯಾಕಂದರೆ ನನಗೆ ಗೊತ್ತಾಗ್ತಾ ಇದೆ, ಯಾಕಂದ್ರೆ ನಾನು ಆಟೋದಲ್ಲಿ ಓಡಾಡುವಂಥ ವ್ಯಕ್ತಿ ಆಗಿರೋದ್ರಿಂದ ಸಮಸ್ಯೆಗಳು ಕೂಡ ನನಗೆ ಅರ್ಥ ಆಗುತ್ತೆ. ನೀವು ಏನು ಮನವಿ ಮಾಡ್ತೀರಾ ಅಥವಾ ಎಚ್ಚರಿಕೆಯನ್ನು ಕೊಡ್ತೀರಾ? ಸರ್, ಇದು ಅವರು ಮನವಿ ಯಾರ ಅನ್ಕೊಳ್ಳಿ, ಎಚ್ಚರಿಕೆ ಯಾರ ಅನ್ಕೊಳ್ಳಿ, ನಮ್ಗೆ ಅದು ಸಮಸ್ಯೆ ಇಲ್ಲ. ನಾವು ಯಾರ ಮುಂದೆನೋ ಕೈ ಚಾಚಿಲ್ಲ, ಯಾರ ಮುಂದೆನೋ ತಲೆ ಬಗ್ಸಿಲ್ಲ. ನಾವು ಕೇಳ್ತಾ ಇರೋದು, ನಿಮ್ಮ ಕೈಲಿ ತಾಕತ್ತಿದ್ರೆ ಮಧ್ಯಪ್ರವೇಶ, ನೀವು ಮಧ್ಯಕ್ಕೆ ಬನ್ನಿ, ಸರ್ಕಾರ ಮಧ್ಯಕ್ಕೆ ಬಂದು ಇಲ್ಲಿ ನಮಗೆ ಇಂಡಿಯನ್ ಆಯಿಲು ಪೆಟ್ರೋಲ್ ಅಲ್ಲಿ ನ್ಯಾಯಯುತವಾಗಿ ಏನು ಆಗ್ತಿದೆ, ನಿಮ್ಗೆ ಏನು ಖರ್ಚು ಬೀಳ್ತಿದೆ, ಸರ್ಕಾರಕ್ಕೆ ಏನು ನಮಗಿಂದ ಅದ್ರಲ್ಲಿ ತೆರಿಗೆ ಬೇಕು, ಅದನ್ನು ತೊಗೊಂಡು ನ್ಯಾಯಯುತವಾಗಿ ಬಂಕ್ಗಳಿಗೆ ನೀವು ನಮಗೆ ಗ್ಯಾಸ್ ಸಪ್ಲೈ ಮಾಡಿಲ್ವಾ ನಾವು ರಸ್ತೆಗಿಳಿತೀವಿ. ನಾವು ರಸ್ತೆಗಿಳಿದ್ರೆ ನಿಮಗೆ ಗೊತ್ತಿದೆ ಎಷ್ಟು ಕೋಟಿ ಖರ್ಚು ಮಾಡ್ಕೋತೀರಿ, ಎಷ್ಟು DCPಗಳನ್ನ ACPಗಳನ್ನ, ಎಷ್ಟು ಜನನ್ನ ಅರೆಪಡೆ ಸೇನೆಗಳನ್ನೆಲ್ಲ ತಂದು ರೋಡಿಗೆ ನಿಲ್ಲಿಸ್ತೀರಿ ಇವತ್ತಿನ ದಿನಗಳಲ್ಲಿ ಅನ್ನೋದು ನಿಮಗೆ ಎಚ್ಚರಿಕೆ ಗಂಟೆ ನಾವು 23ರಲ್ಲೇ ಕೊಟ್ಟಿದ್ದೀವಿ. ಆದರೂ ಕೂಡ ಮಾತಿಗೆ, ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ಕೊಡ್ದು. ಆಮೇಲೆ ಸಾರ್ವಜನಿಕರಿಗೆ, ನಮ್ಮ ಪ್ರಯಾಣಿಕರಿಗೆ, ಆಟೋದಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾವುದೇ ಒಂದು ಆಟೋ ಹತ್ತೋದಾಗ ನಿಮಗೆ ಅರ್ಥ ಮಾಡಿಕೊಂಡು ಅವರೇ ಒಂದು 10 ರೂಪಾಯೋ 20 ರೂಪಾಯೋ ಏನು ಫೇರ್ ಆಗಿರುತ್ತೆ, ಅದ್ರ ಮೇಲೆ ಏನು ದರ ಇರುತ್ತೋ ಅದ್ರ ಮೇಲೆ ದಯವಿಟ್ಟು ಕೊಡಿ. ಇವತ್ತೊಂದು ದಿನ ತುಂಬ ಚಾಲಕ ನೊಂದೋಗಿದ್ದಾನೆ, ಸಂದಿಗ್ಧ ಪರಿಸ್ಥಿತಿ ಇದೆ. ಆದ್ರಿಂದ ದಯವಿಟ್ಟು ನೀವು ಅದೊಂದು ಸಹಾಯ, ಒಂದು 20 ರೂಪಾಯಿ ಒಬ್ಬರು ಒಂದು, ಅಂದ್ರೆ ಎಲ್ರಿಗಲ್ಲ, ಉಳ್ಳವರಿಗೆ 10-20 ರೂಪಾಯಿ ದೊಡ್ಡ ವಿಷಯ ಅಲ್ಲ ಸರ್. ಇವಾಗಲೂ ಹೇಳ್ತೀನಿ, ಬೆಳಿಗ್ಗೆ ನಾನೊಂದು ಬಾಡಿಗೆ ಬಂಬೇಕಾರೆ ಬಂದಾಗ ಲೇಡೀಸು ಅವರು ಒಂಥರ ದೇವ್ರ ಮಕ್ಕಳು ಟೈಪ್ ಮಗು, ಹೆಣ್ಮಗು 100 ರೂಪಾಯಿ ಕೊಡ್ತು, ನನ್ನ ಹತ್ರ ಚೇಂಜ್ ಇಲ್ಲ. ಅಮ್ಮ ಫೋನ್ ಪೇ ಇಲ್ಲ, ಅಮ್ಮ ನಾನು ಮಾಡ್ತೀನಿ ಇಲ್ಲ. 2 ಅಂಗಡಿಲಿ ಕೇಳಿದೆ, ಎಲ್ಲೂ ಸಿಗ್ಲಿಲ್ಲ, 100 ರೂಪಾಯಿ ವಾಪಸ್ ಕೊಟ್ಬಿಟ್ಟೆ. ಆಯ್ತು, ಅಲ್ಲ ಆಟೋ ಚಾಲಕರು ಒಳ್ಳೆತನ ಗೊತ್ತಿದೆ. ನಾನು ರಿಲೇಟ್ ಹೇಳ್ಬೇಕಂದ್ರೆ ಈ ಫೋನ್ ಕಳೆದ ಹೋಗಿತ್ತು, ಈ ಫೋನ್ ಆಟೋ ಚಾಲಕರೇ ಬಂದು ವಾಪಸ್ ಕೊಟ್ಟಿರೋದು. ಏನು ಮಾಡಲ್ಲ ಸರ್, ನಮ್ಮ ಇಲ್ಲಾಂದ್ರೆ ಫೋನ್ ಇರ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ನಾವು ಏನು ಇಷ್ಟು ಗ್ಯಾಸ್ಗೆ ಸಮಸ್ಯೆ ಇದ್ರೂ ಸಹ ಮೊನ್ನೆ ನನ್ನ ಸ್ನೇಹಿತರು ಗರ್ಭಿಣಿಯರಿಗೆ ಫ್ರೀ ಸರ್ವಿಸ್ ಹಾಸ್ಪಿಟ್ಲಿಗೆ, ಗ್ಯಾಸ್ ಸಮಸ್ಯೆ ಇದೆ, ಸಮಸ್ಯೆ ಇದ್ರೂ ಸಹ ಉಚಿತವಾಗಿ ಕರ್ಕೊಂಡ್ಬರುವಂಥ ಕೆಲಸಗಳು ಮಾಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 4 ದಿನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಚಾಲಕರ ಮೇಲೆ ನೇರವಾಗಿ ಅದರ ಪರಿಣಾಮ ಬೀರ್ತಾ ಇದೆ. ಸೊ ಈಗ ನಾವು ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಆಟೋದಲ್ಲಿ ಓಡಾಟವನ್ನು ಮಾಡ್ತೀರಿ, 10-20 ರೂಪಾಯಿ ಎಕ್ಸ್ಟ್ರಾ ಕೊಡೋದ್ರಲ್ಲಿ ದೊಡ್ಡ ವಿಷಯನೇ ಅಲ್ಲ. ಸೊ ಯಾರ ಹತ್ರ ಇರುತ್ತೆ ಕೊಡಿ, ಯಾಕಂದರೆ ಇಂತಹ ಸಂದಿಗ್ಧ ಪರಿಸ್ಥಿತಿ ನಾವು ಅವರ ಪರವಾಗಿ ನಿಲ್ಲಬೇಕಾಗತ್ತೆ. ಅದರ ಜೊತೆಗೆ ಈ ರಾಜ್ಯ ಸರ್ಕಾರ ಇದೆಯಲ್ಲ, ನೀವು ಪ್ರೈವೇಟ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅಂತೆ, ಗೌರ್ಮೆಂಟ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಸೊ ಈ ರೀತಿ ಯಾಕೆ ಆಗ್ತಾ ಇದೆ, ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗ್ತಾ ಇಲ್ಲ ಅನ್ನೋದು, ಆಮೇಲೆ ವಿಪರೀತವಾಗಿ ರೇಟ್ ಹಾಕ್ಲಾಗ್ತಾ ಇದೆ, ಇದೆಲ್ಲವೂ ಕೂಡ ಕಡಿವಾಣ ಆಗಬೇಕಾಗತ್ತೆ. ಇದಕ್ಕೆ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಅಧೋಮಯ ಆಗಿಬಿಡುತ್ತೆ. ಈಗ ಆಗಬಾರ್ದು, ಯಾಕಂದರೆ ಆಟೋವನ್ನೇ ನಂಬಿ ಬದುಕನ್ನು ಕಟ್ಕೊಳ್ತಾ ಇರುವಂಥ ಆಟೋ ಚಾಲಕ ಪರಿಸ್ಥಿತಿ ಏನಾಗಿರಬೇಡ. ಆದಷ್ಟು ಬೇಗ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಈ ಮಧ್ಯವರ್ತಿಗಳ ಹಾವಳಿಯನ್ನು ಕಡಿವಾಣ ಹಾಕಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.